ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರನ್ನ ಪ್ರಭು ಕ್ರಿಸ್ತನಾದಂಥ ಯೇಸುವಿನ ನಾಮದಲ್ಲಿ ಈ ಸತ್ಯವೇದದ ಆನ್ಲೈನ್ ಅಧ್ಯಯನಕ್ಕಾಗಿ ಸಂಜೆ ವೇಳೆಯಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾವೆಲ್ಲರೂ ಈ ಸಂಜೆ ವೇಳೆಯಲ್ಲಿ ಆನ್ಲೈನ್ ಮೂಲಕವಾಗಿ ದೇವರನ್ನು ಆರಾಧಿಸಲಿಕ್ಕೆ ಬರುವಾಗ ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ. ಕೀರ್ತನೆಗಳ ಪುಸ್ತಕದಲ್ಲಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದಂಥ ಭಾಗ್ಯವಿದೆ ಎಂಬುದಾಗಿ. ನಾವು ದೇವರ ಸಮ್ಮುಖದಲ್ಲಿ ಬರುವಾಗ ಪರಿಪೂರ್ಣವಾದಂಥ ಸಂತೋಷ ಮತ್ತು ಶಾಶ್ವತವಾದಂಥ ಭಾಗ್ಯವನ್ನು ಹೊಂದಿಕೊಳ್ಳಿಕ್ಕೆ ದೇವರು ನಮ್ಮನ್ನ ಕರೀತಾನೆ. ಹಾಗಾಗಿ ದೇವರ ಪ್ರಸನ್ನತೆಯನ್ನು ನಾವು ಬಯಸಿ ಬರುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನ ಈ ಆರಾಧನೆಗಾಗಿ ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡೋಣ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಹರವುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವ ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ನಮ್ಮ ಈ ಆನ್ಲೈನ್ ಸತ್ಯವೇದ ಅಧ್ಯಯನವು ತಂದೆ, ಕುಮಾರ, ಪರಿಶುದ್ಧಾತ್ಮನಾದಂಥ ತ್ರೈಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಾವು ಸ್ವಲ್ಪ ಹೊತ್ತು ದೇವರನ್ನ ಸ್ತುತಿಸುವ ಹಾಗೆ ಈ ಸುಂದರವಾದಂಥ ಸಮಯದಲ್ಲಿ ದೇವರ ಸೃಷ್ಟಿಯನ್ನ ಮಾತ್ರವಲ್ಲದೆ ಈ ಸುಂದರವಾದ ಪರಿಸರವನ್ನ, ಆರೋಗ್ಯವನ್ನ ನಮ್ಮೆಲ್ಲರಿಗೆ ಕೊಟ್ಟದಕ್ಕಾಗಿ ದೇವರ ಪ್ರತಿಯೊಂದೊಂದು ಆಶೀರ್ವಾದಗಳನ್ನ, ಪ್ರತಿಯೊಂದೊಂದು ಬ್ಲೆಸ್ಸಿಂಗ್ಸ್ ಅನ್ನ ನಾವು ನೆನಪು ಮಾಡುತ್ತಾ ವಿಲ್ ಸಿಂಗ್ ಅಂಡ್ ಗ್ಲೋರಿಫೈ ದಿ ನೇಮ್ ಆಫ್ ಗಾಡ್. ಸೊ ವಿಲ್ ಬಿಗಿನ್ ವಿತ್ ಅ ಸಾಂಗ್, ದೇರ್ ಶಾಲ್ ಬಿ ಶವರ್ಸ್ ಆಫ್ ಬ್ಲೆಸ್ಸಿಂಗ್, ದಿಸ್ ಇಸ್ ದ ಪ್ರಾಮಿಸ್ ಆಫ್ ಲವ್ ಎನ್ನುವಂತ ವೆರಿ ಫೆಮಿಲಿಯರ್ ಸಾಂಗ್. ಅದನ್ನ ನಾವು ರಾಗ ಮಾಡುವಾಗ ನೀವು ಕೂಡ ನಮ್ಮೊಟ್ಟಿಗೆ ರಾಗವನ್ನು ಮಾಡಿ ದೇವರನ್ನ ಮಹಿಮೆ ಪಡಿಸಿ. This is the promise of love. There shall be seasons refreshing, sent from the Savior above. Showers of blessing, showers of blessing we need. Mercy drops round us are falling, but for the showers we plead. There shall be showers of blessing, precious reviving again, over the hills and the valleys, sound of abundance of rain. Showers of blessing, showers of blessings we need. Mercy drops round us are falling, but for the showers we plead. There shall be showers of blessing, send them upon us, O Lord. Grant us now a refreshing call. Come and now honor thy word. Showers of blessing, showers of blessings we need. Mercy drops round us are falling, but for the showers we plead. There shall be showers of blessing, oh that today they might fall. Now as the God we are blessing, now as on Jesus we call. Showers of blessing, showers of blessings we need. Mercy drops round us are falling, but for the showers we plead. There shall be showers of blessing.
There shall be seasons refreshing if we let God have His way. Showers of blessing, showers of blessings we need. Mercy draws round us of falling, but for the showers we plead. ನಾವೊಂದು ಕನ್ನಡ ಗೀತವನ್ನು ರಾಗ ಮಾಡುವ. ಕನ್ನಡದಲ್ಲಿ ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ದಿಸ್ ಮೈಟ್ ಬಿ ವೆರಿ ನ್ಯೂ ಟು ಸಮ್ ಆಫ್ ಯು, ಆದರೆ ಕೂಡ ಗೊತ್ತಿದ್ರೆ ನನ್ನೊಟ್ಟಿಗೆ ರಾಗ ಮಾಡ್ಬೋದು. ದೇವರ ಒಂದು ರಕ್ಷಣೆಯ ಕಾರ್ಯವನ್ನು ತಿಳಿಸುವಂತಹ ಒಂದು ಹಾಡು. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜ್ಯವೇ ನನ್ನ ತಾಣ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜ್ಯವೇ ನನ್ನ ತಾಣ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಲೋಕವೇ ನಿನಗೆ ಎದುರಾದರೂ ಯೇಸುವೆ ನಿನ್ನನ್ನು ನಡೆಸುವನು. ಲೋಕವೇ ನಿನಗೆ ಎದುರಾದರೂ ಯೇಸುವೆ ನಿನ್ನನ್ನು ನಡೆಸುವನು. ಸಂಕಷ್ಟ ಚಿಂತೆ ಏನೇ ಬರಲಿ ಕೈ ಹಿಡಿದು ನಡೆಸುವ ಸೃಷ್ಟಿಕರ್ತ. ಸಂಕಷ್ಟ ಚಿಂತೆ ಏನೇ ಬರಲಿ ಕೈ ಹಿಡಿದು ನಡೆಸುವ ಸೃಷ್ಟಿಕರ್ತ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಲೋಕವ ನೀನು ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ಲೋಕವ ನೀನೇ ನಂಬದಿರು, ಅದರಿಚ್ಛೆಯಂತೆ ಬಾಳದಿರು. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ದೈವ ಕೋಪ ಬರುವುದರೊಳಗಾಗಿ ಅರ್ಪಿಸು ನಿನ್ನಾತ್ಮ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜ್ಯವೇ ನನ್ನ ತಾಣ. ಜೀವನವೆಲ್ಲ ಅವನ ಋಣ, ಪರಲೋಕ ರಾಜ್ಯವೇ ನನ್ನ ತಾಣ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ಸ್ತೋತ್ರಗಾನದಿಂ ಹಾಡಿ ಸ್ತುತಿಸುವೆನು ಪರಿಶುದ್ಧನಾದಂಥ ಯೇಸುವಿಗೆ. ನಾವು ಮತ್ತೊಂದು ಕೊನೆಯದಾಗಿ ದೇವರನ್ನ ಸ್ತುತಿಸುವ ಹಾಗೆ
ಎಲ್ಲರಿಗೂ ಫ್ಯಾಮಿಲಿಯರ್ ಆದಂಥ ಸಾಂಗ್. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ. ದೇವರ ಕಾರ್ಯಗಳನ್ನ, ಅದರೊಟ್ಟಿಗೆ ದೇವರನ್ನ ಬಿಟ್ಟರೆ ನಮಗೆ ರಕ್ಷಣೆ ದೇವರು ಬೇರೆ ಯಾರಿಂದ ಕೂಡ ಸಿಕ್ಕುವುದಿಲ್ಲ ಎಂಬುದಾಗಿ ತಿಳಿಸುವಂತ ಈ ಗೀತೆಯನ್ನ ನಾವು ಹೃದಯಪೂರ್ವಕವಾಗಿ ದೇವರ ಮಹಿಮೆಗಾಗಿ ರಾಗ ಮಾಡುವ. ಆರಾಧನೆ ಇಸಾಕನ ದೇವರೇ ನಿನಗೆ ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ, 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 ಆರಾಧನೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಲೋಕವೆಲ್ಲ ಹುಡುಕಿನ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಲೋಕವೆಲ್ಲ ಹುಡುಕಿನ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂತ ತಂದೆ. ಕರುಣಾಮಯನೇ, ಓ ಕರುಣಾಮಯನೇ, ಕರುಣಾಮಯನೇ, ಓ ಕರುಣಾಮಯನೇ. ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಬದುಕಿರುವ
ದಿನವೆಲ್ಲ ನಾ ಮಾಡುವೆ ಆರಾಧನೆ 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 ಅಬ್ರಹಾಮನ ದೇವರೇ ನಿನಗೆ ಆರಾಧನೆ ಇಸಾಕನ ದೇವರೇ ನಿನಗೆ ಆರಾಧನೆ ಯಾಕೋಬಿನ ದೇವರೇ ನಿನಗೆ ಯಾಕೋಬಿನ ದೇವರೇ ನಿನಗೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ 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 ಆರಾಧನೆ. ನಮ್ಮ ದೇವರೇ, ಸೃಷ್ಟಿಕರ್ತನೆ, ಅಬ್ರಹಾಂ, ಈಸಾಕ್, ಯಾಕೋಬರ ದೇವರೇ, ನೀನು ನಿನ್ನನ್ನು ಸ್ತುತಿಸುವುದಕ್ಕಾಗಿ, ನಿನ್ನನ್ನು ಆರಾಧಿಸುವುದಕ್ಕಾಗಿ, ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗಿ, ನಮ್ಮನ್ನು ಹಾರಿಸಿಕೊಂಡದಕ್ಕಾಗಿ, ಸೃಷ್ಟಿ ಮಾಡೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ ದೇವರೇ. ನಿನ್ನ ಕೃಪೆಯಿಂದ ನಾವು ಕೂಡ ಅಬ್ರಹಾಂ, ಈಸಾಕ್, ಯಾಕೋಬರ ಹಾಗೆ ನಂಬಿಗಸ್ತಿಕೆಯಲ್ಲಿ ಪ್ರಾಮುಖ್ಯವಾದಂಥ ವ್ಯಕ್ತಿಗಳಾಗಿದ್ದುಕೊಂಡು ನಿನ್ನ ಆಶೀರ್ವಾದಕ್ಕೆ, ನಿನ್ನ ರಕ್ಷಣೆಗೆ ಪಾತ್ರರಾಗುವಂಥ ಜನಾಂಗವನ್ನಾಗಿ ಆರಿಸಿಕೊಂಡದಕ್ಕಾಗಿ ನನಗೆ ಸ್ತೋತ್ರ ದೇವರೇ. ನಿನ್ನ ಕೃಪೆಯಿಂದ ನಮ್ಮೆಲ್ಲರನ್ನ ನಿನ್ನ ಪ್ರೀತಿ ಮಾಡಿ ಈ ದಿವಸದ ಸಂಜೆಯ ವೇಳೆಯ ತನಕ ನಮ್ಮನ್ನು ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಎಲ್ಲ ಕೃಪನ ಆಶೀರ್ವಾದಗಳಿಗಾಗಿ, ನಿನ್ನ ಎಲ್ಲ ನಡೆಸುವಿಕೆಗಾಗಿ, ನಿನ್ನ ಪ್ರೀತಿಗಾಗಿ, ನಿನ್ನ ಸಹಾಯಗಳಿಗಾಗಿ ಸ್ತೋತ್ರವನ್ನು ಸಮರ್ಪಿಸ್ತೇವೆ ದೇವರೇ. ನಿನ್ನ ಮಕ್ಕಳಾದಂಥ ನಾವು ಅನೇಕ ವೇಳೆ ನಿನ್ನ ಹೆಸರನ್ನು ಹೇಳಿಕೊಂಡಿದ್ದಾಗ್ಯೂ ನಿನ್ನನ್ನು ಆರಾಧಿಸಿ ನಿನ್ನನ್ನು ಪ್ರಾರ್ಥಿಸುವಾಗಲೂ ನಿನ್ನ ವಾಕ್ಯ ಹೇಳುವ ಪ್ರಕಾರ ಅವರು ಕೇವಲ ತಮ್ಮ ಬಾಯಿನಿಂದ ದೇವರನ್ನು ಆರಾಧಿಸಿದರು, ಅವರ ಮನಸ್ಸು ದೇವರಿಗೆ ದೂರವಾಗಿದೆ ಎಂಬುದಾಗಿ ನಾವು ಕೂಡ ಅನೇಕ ವೇಳೆ ಇಂತಹ ಆರಾಧನೆಗಳನ್ನ, ಇಂತಹ ಜೀವಿತವನ್ನ ಜೀವಿಸುವುದನ್ನು ನೆನಪು ಮಾಡಿಕೊಂಡು ನಿನ್ನ ಎದುರಿನಲ್ಲಿ ಕ್ಷಮೆ ಯಾಚಿಸ್ತೇವೆ. ನಾವು ಕೇವಲ ಬಾಯಿನಿಂದ ಮಾತ್ರ ನಿನ್ನನ್ನು ಆರಾಧಿಸುವಂತವರಾಗಿದ್ದುಕೊಂಡು ನಮ್ಮ ಮನಸ್ಸುಗಳು ಯಾವಾಗಲೂ ನಿನ್ನ ಚಿತ್ತವನ್ನು ಅರಿಯುವಲ್ಲಿ, ನಿನ್ನನ್ನು ಸಂಪೂರ್ಣವಾಗಿ ಪ್ರೀತಿಸಿ ಆರಾಧಿಸುವಲ್ಲಿ ಸೋತಿದ್ದೇವೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ದೇವರ. ಮಾತ್ರವಲ್ಲದೆ ಈ ಪ್ರಾರ್ಥನಾ ಸಮಯದಲ್ಲಿ ನಿನ್ನ ಮಕ್ಕಳಾದಂಥ ನಮ್ಮೆಲ್ಲರ ಒಟ್ಟಿಗೆ ನೀನು ಮಾತನಾಡುವುದರ ಮೂಲಕ ನಮ್ಮ ಆತ್ಮಿಕ ಜೀವಿತದಲ್ಲಿ, ನಮ್ಮ ದಿನನಿತ್ಯದ ಜೀವಿತಗಳಲ್ಲಿ ಮಹತ್ತರವಾದಂಥ ಬದಲಾವಣೆಯನ್ನ, ಮಾರ್ಪಾಡನ್ನು ಉಂಟು ಮಾಡು. ಆ ಮೂಲಕ ನಾವೆಲ್ಲರೂ ಅಬ್ರಹಾಂ, ಈಸಾಕ್, ಯಾಕೋಬರ ಹಾಗೆ ನಂಬಿಗಸ್ತಿಕೆಯುಳ್ಳವರಾಗಿ ತಮ್ಮ ಜೀವಿತವನ್ನ ನಿನಗೆ ಸಮರ್ಪಿಸಿಕೊಂಡವರಾಗಿ ಅವರು ಹೇಗೆ ನಂಬಿಗಸ್ತಿಕೆಯಿಂದ ಜೀವಿಸಿ ತಮ್ಮ ಮುಂದಿನ ಜನಾಂಗಗಳಿಗೆ ಆಶೀರ್ವಾದದ ನಿಧಿಯಾದರೂ ನಾವು ಕೂಡ ಅಂತಹ ನಂಬಿಗಸ್ತಿಕೆಯ ಜೀವಿತವನ್ನ ಜೀವಿಸುವುದರ ಮೂಲಕ ಮುಂಬರುವಂತಹ ನಮ್ಮ ಎಲ್ಲ ಪೀಳಿಗೆಗಳಿಗೆ ಆಶೀರ್ವಾದದ ನಿಧಿಗಳಾಗ್ಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ನೀಂತಾನೆ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ. ಈ ಒಂದು ಸಮಯದಲ್ಲಿ ನಾವು ಆನ್ಲೈನ್ ಮೂಲಕವಾಗಿ ನಿನ್ನನ್ನು ಆರಾಧಿಸಲಿಕ್ಕೆ, ನಿನ್ನ ವಾಕ್ಯವನ್ನ ಧ್ಯಾನ ಮಾಡಲಿಕ್ಕೆ, ನಿನ್ನ ಸ್ವರವನ್ನು ಆಲಿಸುವುದಕ್ಕೆ ಸೇರಿ ಬಂದಿದ್ದೇವೆ ಸ್ವಾಮಿ. ಬಂದಂತ ಎಲ್ಲರ ಹೃದಯವನ್ನ, ಈ ಆನ್ಲೈನ್ ಅಲ್ಲಿ ಪಾಲ್ಗೊಂಡಂತ ಎಲ್ಲ ಮಕ್ಕಳನ್ನ ನೀನು ತಿಳಿದ ಆತನಾಗಿದ್ದಿ. ಯಾವ ಯಾವ ಉದ್ದೇಶದಿಂದ ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಂಡಿದ್ದಾರೋ ಅವರ ಪ್ರಾರ್ಥನೆಗಳನ್ನ ಕೇಳು, ಅವರ ಇಷ್ಟಾರ್ಥಗಳನ್ನ ನೆರವೇರಿಸು ಎಂಬುದಾಗಿ ಬೇಡ್ತೇವೆ ದೇವರೇ. ಒಂದು ಸಂದರ್ಭದಲ್ಲಿ ನಾವು ಸಭೆಯಾಗಿ ಎಲ್ಲ ಸೃಷ್ಟಿ ಮತ್ತು ಎಲ್ಲ ಜನರನ್ನ ನೆನಪು ಮಾಡಿಕೊಂಡು ಪ್ರಾರ್ಥಿಸ್ತೇವೆ. ವಿಶೇಷವಾಗಿ ಮಳೆಯಿಂದ ಮತ್ತು ಪ್ರವಾಹದ ನಿಮಿತ್ತವಾಗಿ ಅನೇಕ ಕಡೆಗಳಲ್ಲಿ, ಅದರಲ್ಲಿ ಭಾರತ ದೇಶದಲ್ಲಿ ಅನೇಕರು ತೊಂದರೆಗೆ ಸಿಲುಕಿರುವಾಗ ಅಂತ ಎಲ್ಲ ಜನರನ್ನ ನೆನಪು ಮಾಡ್ತೇವೆ. ಕಳೆದ ವಾರದಲ್ಲಿ ಒಂದು ಕುಟುಂಬವೇ ನೀರಿನಲ್ಲಿ ಕೊಚ್ಚಿ ಹೋಗುವಂತ ಪರಿಸ್ಥಿತಿಯನ್ನ ಎದುರಾಗಿ ಒಂದು ಕುಟುಂಬ ನಾಶವಾಗುವಂತ ಪರಿಸ್ಥಿತಿಯನ್ನ ನಾವು ನೋಡಿದ್ದೇವೆ. ಇನ್ನು ಕೆಲವು ಕಡೆಗಳಲ್ಲಿ
ಮಂಗಳೂರು ಮತ್ತು ಉಡುಪಿ ಇಲ್ಲಿ ಹೆಚ್ಚಾದಂಥ ಮಳೆಯಿಂದಾಗಿ ಅನೇಕರು ತಮ್ಮ ಮನೆಯನ್ನ, ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡು ಜೀವ ಭಯದಲ್ಲಿ ಜೀವಿತವನ್ನು ನಡೆಸುತ್ತಿರುವಾಗ ಅಂತಹ ಎಲ್ಲ ಜನರ ಮೇಲೆ ನಿನ್ನ ದಯೆ ಇರಲಿ. ಅವರನ್ನ ಸಮಸ್ಯೆಗಳಿಂದ ಪಾರು ಮಾಡು, ಎಲ್ಲ ರೀತಿಯ ಸಹಾಯವನ್ನು ಅನುಗ್ರಹಿಸು ಮತ್ತು ಅತಿಯಾದಂಥ ಮಳೆಗಳು ಸಂಭವಿಸುವಾಗ ಅದರಿಂದ ತಪ್ಪಿಸಿಕೊಳ್ಳುವಂತ ಅವಕಾಶವನ್ನು ಅವರಿಗೆ ಅನುಗ್ರಹಿಸಿ ಎಂಬುದಾಗಿ ಬೇಡ್ತೇವೆ ದೇವರೇ. ಅದೇ ರೀತಿಯಲ್ಲಿ ಇನ್ನು ಮಳೆ ಇಲ್ಲದೆ ಅನೇಕ ಕಡೆಗಳಲ್ಲಿ ವಿಪರೀತವಾದಂಥ ಬಿಸಿಲಿನಿಂದಾಗಿ ಅನೇಕರು ಬಿಸಿಲಿನ ತಾಪವನ್ನ ತಾಳ್ಲಿಕ್ಕಾಗದೆ ಕುಸಿದು ಹೋಗುವಾಗ ಮತ್ತು ನಿತ್ರಾಣರಾಗಿ ಹೋಗುವಾಗ ಅಂತ ಎಲ್ಲ ಮಕ್ಕಳ ಮೇಲೆ ನಿನ್ನ ದಯೆ ಇರಲಿ ಸ್ವಾಮಿ. ಅವರ ದೇಹಕ್ಕೆ ಬಲಶಕ್ತಿ, ಆರೋಗ್ಯವನ್ನು ಕೊಡು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಿಕ್ಕಾಗುವಂತೆ ಬೇಕಾದ ಎಲ್ಲಾ ರೀತಿಯ ಸಹಾಯವನ್ನ ಮತ್ತು ತಂಪಾದಂಥ ವಾತಾವರಣವನ್ನು ಅನುಗ್ರಹಿಸು. ಸೃಷ್ಟಿಕರ್ತನು ಇಡೀ ಸೃಷ್ಟಿಯ ಮೇಲೆ ಹತೋಟಿಯುಳ್ಳಂತ ದೇವರು ನೀನಾಗಿದ್ದಿ. ಇಂಥ ಸೃಷ್ಟಿಕರ್ತನಾದಂಥ ಸರ್ವಶಕ್ತನು, ಪರಾಕ್ರಮಿಯಾದಂಥ ದೇವರೇ, ನಿನ್ನ ಎದುರಿನಲ್ಲಿ ಈ ಸೃಷ್ಟಿಯಲ್ಲಿ ಸಮತೋಲನವಾದಂಥ ವಾತಾವರಣವನ್ನು ನೀಡಿ ಎಂಬುದಾಗಿ ಬೇಡ್ತೇವೆ. ಮಾತ್ರವಲ್ಲದೆ ನಾವು ಕೂಡ ಈ ಸೃಷ್ಟಿಯಲ್ಲಿ ನಮಗಿರುವಂತಹ ಜವಾಬ್ದಾರಿಯನ್ನು ಅರಿತುಕೊಂಡು ಸೃಷ್ಟಿಯ ಮೇಲೆ ಯಾವುದೇ ರೀತಿಯ ಕೆಟ್ಟದಾದಂಥ ಪರಿಣಾಮಕಾರಿಯಾದ ಜೀವಿತವನ್ನು ಮಾಡದೆ ನಮ್ಮ ಜೀವಿತ ಕ್ರಮವನ್ನು ಸರಿಪಡಿಸಿಕೊಳ್ಳಿಕ್ಕಾಗುವಂತೆ ನಮ್ಮನ್ನ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡ್ತೇವೆ ದೇವರೇ. ಒಂದು ಸಂದರ್ಭದಲ್ಲಿ ಎಲ್ಲ ಕಷ್ಟ ಕಣ್ಣೀರಿನಲ್ಲಿರುವಂಥವರು ಮತ್ತು ಆಸ್ಪತ್ರೆಯಲ್ಲಿ ದಾಖಲಾಗಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡುವಂತ, ಮತ್ತೆ ನಿರ್ಗತಿಕರಾಗಿ, ನಿರುದ್ಯೋಗಿಗಳಾಗಿ, ಸಮಾಜದ ಶೋಷಣೆಗಳಿಗೆ ಒಳಗಾದಂತ ಎಲ್ಲ ನಿನ್ನ ಮಕ್ಕಳನ್ನ ನೆನಪು ಮಾಡ್ತೇವೆ ಸ್ವಾಮಿ. ಇಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ದಯೆ ಇರಲಿ. ಅವರ ಎಲ್ಲ ಸಮಸ್ಯೆಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ಸಮಾಜದಲ್ಲಿ ಆಗುವಂತಹ ಅನ್ಯಾಯ, ಶೋಷಣೆಗಳನ್ನು ಎದುರಿಸುವಂತಹ ಸಾಮಾಜಿಕ ದಿಗ್ಬಂಧನಗಳಿಂದ ಹೊರಬರುವಂತೆ ಅವರನ್ನು ಬಲಪಡಿಸಿ ಎಂಬುದಾಗಿ ಬೇಡ್ತೇವೆ ದೇವರೇ. ಹೀಗೆ ಇಡೀ ಸೃಷ್ಟಿಯ ಮೇಲೆ, ನಿನ್ನ ಎಲ್ಲ ಜನಾಂಗದ ಮೇಲೆ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನೆಲೆಸಿರಲಿ. ಮಾತ್ರವಲ್ಲದೆ ದೂರದಲ್ಲಿರುವಂತಹ ಎಲ್ಲ ನಮ್ಮ ಪ್ರೀತಿ ಪಾತ್ರ ಕುಟುಂಬದವರನ್ನ ನೆನಪು ಮಾಡ್ತೇವೆ ದೇವರೇ. ಅವರಿರುವಂತಹ ಸ್ಥಳಗಳಲ್ಲಿ, ಪರಿಸ್ಥಿತಿಗಳಲ್ಲಿ ಅವರನ್ನು ಆಶೀರ್ವಾದ ಮಾಡು, ರಕ್ಷಿಸಿ ಕಾಪಾಡು. ಅವರ ದಿನನಿತ್ಯದ ಪ್ರಯಾಣ, ಕೆಲಸ ಕಾರ್ಯಗಳಲ್ಲಿ ನಿನಗೆ ನಂಬಿಗಸ್ತಿಕೆ ಉಳ್ಳವರಾಗಿ ಜೀವಿಸಲಿಕ್ಕಾಗುವಂತೆಯೂ, ಮಾತ್ರವಲ್ಲದೆ ನಿನ್ನ ಹಸ್ತದಡಿಯಲ್ಲಿ ಸುರಕ್ಷಿತವಾಗಿ, ಆರೋಗ್ಯದಾಯಕವಾಗಿ, ನಂಬಿಗಸ್ತಿಕೆ ಉಳ್ಳಂತಹ ವ್ಯಕ್ತಿಗಳಾಗಿ ಜೀವಿಸಲಿಕ್ಕಾಗುವಂತೆ ನೀನು ಅವರನ್ನು ಬಲಪಡಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿರುವ ಎಲ್ಲ ಮಕ್ಕಳನ್ನ ನೆನಪು ಮಾಡ್ತೇವೆ. ಕ್ರಿಸ್ತವಂದನ ಕನ್ನಡ ಸಭೆ ಶಾರ್ಜಾ ಇದಕ್ಕಾಗಿ ಸ್ತೋತ್ರವಾಗಲಿ. ಈ ಸಭೆಯನ್ನ ಇಲ್ಲಿಯ ತನಕ್ಕೆ ಕಟ್ಟಿದಂಥವನು, ಬೆಳೆಸಿದಂಥವನು, ನಡೆಸಿಕೊಂಡು ಬಂದ ಆತ ನೀನೇ ಆಗಿದ್ದಿ. ಮುಂದಿನ ದಿವಸಗಳಲ್ಲಿ ಕೂಡ ನೀನೆ ಸಭೆಗೆ ಪಾಲಕನು, ಕುರುಬನಾಗಿದ್ದುಕೊಂಡು ಈ ಸಭೆಯನ್ನ ನಡೆಸು. ನಾವು ಈ ದೇಶದಲ್ಲಿ ನಿನಗೆ ಸಾಕ್ಷಿಯುತವಾಗಿ ಮಹಿಮೆ ತರುವಂತಹ ಸೇವಾ ಜೀವಿತವನ್ನು ಮಾಡಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಬಲಪಡಿಸು. ಈ ಸೇವೆಯಲ್ಲಿ ಕೈ ಜೋಡಿಸುವಂತ ಪ್ರತಿಯೊಬ್ಬರಿಗೆ ಬೇಕಾದ ಹೆಚ್ಚಿನ ಆಶೀರ್ವಾದವನ್ನ, ಎಲ್ಲಾ ರೀತಿಯ ಸಹಾಯವನ್ನು ಅನುಗ್ರಹಿಸು. ಮಾತ್ರವಲ್ಲದೆ ನಮ್ಮ ಸಭೆಯಲ್ಲಿರುವ ಒಂದೊಂದು ವ್ಯಕ್ತಿಗಳನ್ನ, ಒಂದೊಂದು ಕುಟುಂಬವನ್ನ ಹೆಸರಾಗಿ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಅವರ ಪ್ರಾರ್ಥನೆಗಳನ್ನ ಕೇಳು. ಕುಟುಂಬದಲ್ಲಿ ಪ್ರೀತಿ, ಅನ್ಯೋನ್ಯತೆಯನ್ನ, ಆರೋಗ್ಯವನ್ನ ಅನುಗ್ರಹಿಸಿ ತಮ್ಮ ಕುಟುಂಬ ಜೀವಿತದಲ್ಲಿ ನಿನ್ನನ್ನು ಮಹಿಮೆ ಪಡಿಸುವಂತೆ ಸಹಾಯ ಮಾಡು. ಮಾತ್ರವಲ್ಲದೆ ತಮ್ಮ ಕುಟುಂಬದಲ್ಲಿ ನಿನಗೆ ಪ್ರಾಮುಖ್ಯವಾದ ಸ್ಥಾನವನ್ನು ಕೊಟ್ಟು ನಿನ್ನ ಚಿತ್ತವನ್ನು ಹರಿತು ಬಾಳ್ಲಿಕ್ಕಾಗುವಂತೆ ಸಹಾಯ ಮಾಡು. ಅದೇ ರೀತಿಯಲ್ಲಿ ಕುಟುಂಬದಿಂದ ದೂರ ಇರುವಂತ ಎಲ್ಲ ಮಕ್ಕಳನ್ನ ಕೂಡ ಆಶೀರ್ವಾದ ಮಾಡು. ಅವರು ಈ ದೇಶದಲ್ಲಿ ಒಬ್ಬಂಟಿಯಾಗಿ ಜೀವಿಸುವಾಗ ಅವರ ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ಮಾಡು. ಮಾತ್ರವಲ್ಲದೆ ನೀನು ಅವರ ಜೊತೆಯಲ್ಲಿರು ಮತ್ತು ಸಭಾ ಅನ್ಯೋನ್ಯತೆಯಲ್ಲಿ ಅವರು ಕೂಡ ಹೆಚ್ಚಿನ ಸಂದರ್ಭಗಳಲ್ಲಿ ಸೇರಿ ಬರ್ಲಿಕ್ಕಾಗುವಂತೆ ನಡೆಸು. ಹೇಗೂ ಸ್ವಾಮಿ, ಈ ಒಂದು ಸಂದರ್ಭದಲ್ಲಿ ಸಭೆಯಲ್ಲಿ ಯಾರಾದರೂ ಒಂದು ವೇಳೆ ಅನಾರೋಗ್ಯದಲ್ಲಿ ಇರುವವರಾದ್ರೆ ನೆನಪು ಮಾಡ್ತೇವೆ. ಶೇನಾ ಮಗನನ್ನ ಮುಟ್ಟಿ ಸ್ವಸ್ಥ ಮಾಡಬೇಕಾದ ಆರೋಗ್ಯವನ್ನು ಕೊಡು. ಚೇತರಿಸಿಕೊಳ್ಳುವಾಗ ಮತ್ತಷ್ಟು ಬಲಶಕ್ತಿ, ಆರೋಗ್ಯವನ್ನು ಕೊಟ್ಟು ಆದಷ್ಟು ಬೇಗ ಗುಣಮುಖನಾಗ್ಲಿಕ್ಕಾಗುವಂತೆ ನಡೆಸು. ಮಾತ್ರವಲ್ಲದೆ ಇನ್ನಿತರ ಯಾರಾದರೂ ಅನಾರೋಗ್ಯದಲ್ಲಿರುವಂತವರಾದ್ರೆ ಅಂತವರೆಲ್ಲರನ್ನು ನೆನಪು ಮಾಡ್ತೇವೆ. ಮತ್ತು ನಮ್ಮ ಸಭೆಯಲ್ಲಿ ನಡೆಯುವಂತಹ ಮುಂದಿನ ಎಲ್ಲ ಆತ್ಮಿಕ ಕಾರ್ಯಗಳನ್ನ ಆಶೀರ್ವಾದ ಮಾಡು. ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ನಡೆಸುವಂತ ಸಮ್ಮರ್ ಕ್ಯಾಂಪ್ ಮತ್ತು ಭಾನುವಾರದ ಆರಾಧನೆಗಳನ್ನ ಆಶೀರ್ವಾದ ಮಾಡು. ಹೇಗೂ ಸ್ವಾಮಿ, ನಮ್ಮೆಲ್ಲರನ್ನ ನಿನ್ನ ಇಲ್ಲಿಯ ತನಕ ಕಾಪಾಡಿದಕ್ಕಾಗಿ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಕೂಡ ನಿನ್ನ ಹಸ್ತದಲ್ಲಿಟ್ಟುಕೊಂಡು ರಕ್ಷಿಸಿ ಕಾಪಾಡು. ನಾವು ಸ್ವಲ್ಪ ಹೊತ್ತು ನಿನ್ನ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಿ ನಾವು ಆತ್ಮಿಕವಾಗಿ ಬಲ ಹೊಂದಲಿಕ್ಕಿರುವಾಗ ನಮ್ಮ ಹೃದಯವನ್ನು ಪ್ರವೇಶ ಮಾಡು. ನಮ್ಮ ಹೃದಯದಲ್ಲಿದ್ದುಕೊಂಡು ಒಳ್ಳೆಯ ಭೂಮಿಯನ್ನಾಗಿ ಆ ಹೃದಯವನ್ನು ಪರಿವರ್ತಿಸಿ ನಿನ್ನ ವಾಕ್ಯಗಳು ಒಳ್ಳೆಯ ಬಿತ್ತನೆಯ ಬೀಜಗಳಾಗಿ ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟು 100ರಷ್ಟು 90ರಷ್ಟು ಫಲವನ್ನು ಕೊಡ್ಲಿಕ್ಕಾಗುವಂತೆ ನಮ್ಮೆಲ್ಲರ ಹೃದಯವನ್ನು ಮಾರ್ಪಡಿಸು. ದೇವರ ನಮ್ಮೆಲ್ಲರ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆಯನ್ನ ನಮ್ಮ ರಕ್ಷಕನಾದಂಥ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೆ ಯೇಸುವಿನ ನಾಮದಲ್ಲಿ ಸಂಜೆಯ ಶುಭ ವಂದನೆಗಳನ್ನು ತಿಳಿಸ್ತೇನೆ.
ಸೊ ಈ ಸಂಜೆ ವೇಳೆಯಲ್ಲಿ ನಾವು ಕೀರ್ತನೆಗಳ ಪುಸ್ತಕವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಹೆಚ್ಚಾದಂತಹ ಬಿಸಿಲಿನ ವಾತಾವರಣ, ಅದರ ಮಧ್ಯದಲ್ಲಿ ಡ್ಯೂಟಿ, ಟ್ರಾಫಿಕ್, ವರ್ಕ್ ಪ್ರೆಷರ್, ಮತ್ತೆ ಸಂಜೆ ಆಗುವಾಗ ಮನೆಯಲ್ಲಿ ಬರುವಾಗ ಮನೆಯಲ್ಲಿ ಟೆನ್ಷನ್, ಇದರೆಲ್ಲದರ ಮಧ್ಯದಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ ಎಲ್ಲಿ ನಮಗೆ ಪರಿಪೂರ್ಣ ಸಂತೋಷ ಸಿಗ್ತದೆ ಅಂತ ಹೇಳಿದ್ರೆ, ನಿನ್ನ ಪ್ರಸನ್ನತೆಯಲ್ಲಿ ನಮಗೆ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ ಕೀರ್ತನೆಗಾರ ದೇವರ ಪ್ರಸನ್ನತೆಯಲ್ಲಿ ಸಿಕ್ಕುವ ಸಂತೋಷದ ಕುರಿತಾಗಿ ಹೇಳ್ತಾನೆ. ಹಾಗಾಗಿ ನಮ್ಮ ಎಲ್ಲ ಟೆನ್ಷನ್ಗಳನ್ನ ಒಂದು ಸೈಡ್ ಬದಿಗಿಟ್ಟು ನಮಗೆ ಒಂದು ಕಾನ್ಫಿಡೆನ್ಸ್, ಒಂದು ಫೇತ್, ಒಂದು ನಮ್ಮ ನಂಬಿಗಸ್ತಿಕೆಯ ಜೀವಿತಕ್ಕೆ ಬೂಸ್ಟ್ ಬೇಕಾಗಿದ್ರೆ we have to sit in the presence of God and have to meditate on the word of God. And when we listen, when we sing the songs of glory to God, can give us energy and that can boost our faith to walk in the path of God. ಹಾಗಾಗಿ ನಾವು ಸ್ವಲ್ಪ ಹೊತ್ತು ದೇವರ ಸಮ್ಮುಖದಲ್ಲಿ ದಿನನಿತ್ಯದ ಕೆಲಸ ಕಾರ್ಯಗಳ ಒತ್ತಡದ ಮಧ್ಯದಲ್ಲಿ ಕೂಡ ದೇವರಿಗೆ ಸಮಯವನ್ನು ಕೊಡುವಂಥದ್ದು ಬಹಳ ಇಂಪಾರ್ಟೆಂಟ್. ಹಾಗೆ ಸಮಯ ಕೊಡುವಾಗ God not only speaks to us, but God intervene in our personal lives, and He can do miracles and He can do all the impossible things, what is impossible with us. ಹಾಗಾಗಿ ದೇವರ ವಾಕ್ಯದ ಕಡೆಗೆ ನಾವು ಸಮಯವನ್ನು ಬಿಡುವು ಮಾಡಿಕೊಳ್ಳುವಂಥದ್ದು ಇಟ್ಸ್ ವೆರಿ ಕ್ರೂಷಿಯಲ್ ಬೀಯಿಂಗ್ ಅ ಕ್ರಿಶ್ಚಿಯನ್, ಎಸ್ಪೆಷಲಿ ಇನ್ ಅವರ್ ಪರ್ಸನಲ್ ಲೈಫ್. So now we are going to meditate on the book of Psalm chapter 65. 65ನೇ ಅಧ್ಯಾಯವನ್ನ ಧ್ಯಾನ ಮಾಡಲಿಕ್ಕೆ ಇದ್ದೇವೆ. ಅದರಲ್ಲಿ 63 and 64th Psalm we are going to skip. ಯಾಕೆಂತ ಹೇಳಿದ್ರೆ it's almost similar with the previous chapters. ಹಾಗಾಗಿ if we think and meditate on it could repeat the same thoughts. ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡಿ 65ನೇ ಕೀರ್ತನೆಯನ್ನ ಧ್ಯಾನಕ್ಕಾಗಿ ತಗೊಂಡಿದ್ದೇವೆ. ಸೊ ಈ ಕೀರ್ತನೆಯನ್ನ ನಾನು ವಚನವಾಗಿ ಓದುವಾಗ ಅಥವಾ ಡಿವೈಡ್ ಮಾಡಿ ಎಕ್ಸ್ಪ್ಲೈನ್ ಮಾಡುವಾಗ ಅದನ್ನ ಓದ್ತಾ ಹೋಗ್ತೇನೆ. ನಾವು ಈ ಕೀರ್ತನೆಯನ್ನ ಪ್ರಾರಂಭದಲ್ಲಿ ಇಂಟ್ರೊಡಕ್ಷನ್ ಏನಿದೆ ಈ ಪುಸ್ತಕದ ಬಗ್ಗೆ ಎಂಬುದಾಗಿ ನೋಡೋದಾದ್ರೆ, ನಾವು ಇಂಟ್ರೊಡಕ್ಷನ್ ಅನ್ನು ಓದುವ, ಲೋಕ ಪರಿಪಾಲನೆಗಾಗಿಯೂ ಫಲ ಸಮೃದ್ಧಿಗಾಗಿಯೂ ದೇವರನ್ನ ಸ್ತುತಿಸುವ ಕೀರ್ತನೆ, ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು, ದಾವೀದನ ಕೀರ್ತನೆ ಹಾಡು ಎಂಬುದಾಗಿ. ಸೊ ಈ ಕೀರ್ತನೆ ಇಟ್ಸ್ ವೆರಿ ಕ್ಲಿಯರ್, ಇಟ್ ಇಸ್ ರಿಟನ್ ಬೈ ಡೇವಿಡ್. ದಾವೀದನು ಬರೆದಂತಹ ಒಂದು ಕೀರ್ತನೆ. ಸೊ ಈ ಆಲ್ಸೋ ಅಡ್ರೆಸ್ ಟು ದ chief musician in his temple or in his presence. ಅವನ ಆಸ್ಥಾನದಲ್ಲಿದ್ದಂತಹ ಒಬ್ಬ ಪ್ರಧಾನ ಗಾಯಕನಿಗೆ ಅಡ್ರೆಸ್ ಮಾಡಿ ಈ ಕೀರ್ತನೆಯನ್ನು ಬರೀತಾನೆ. ಅಲ್ಲಿಂದ ಈ ಕೀರ್ತನೆಯನ್ನ ನಾವು ಅಥವಾ ಕೀರ್ತನೆಗಳ ಪುಸ್ತಕದಲ್ಲಿ ಆರಿಸಲ್ಪಟ್ಟಿದೆ. ಸೊ ಇದರ ಟೈಟಲ್ ಹೇಳುವ ಹಾಗೆ ಲೋಕ ಪರಿಪಾಲನೆಗಾಗಿ, ಫಲ ಸಮೃದ್ಧಿಗಾಗಿ ದೇವರನ್ನ ಸ್ತುತಿಸುವಂಥದ್ದು. Who's carrying this world, who's taking care of this world, who's nurturing and who is protecting this creation ಎಂಬುದಾಗಿ ನೋಡೋದಾದ್ರೆ, ಅಥವಾ who gives all our foods, who provides all our needs ಎಂಬುದಾಗಿ ನೋಡೋದಾದ್ರೆ, David says that it's all God, no one else ಎಂಬುದಾಗಿ. ಇದನ್ನು ಕೊಡುವಂತವನು ದೇವರು ಮಾತ್ರ, ಬೇರೆ ಯಾರು ಕೂಡ ಈ ಸೃಷ್ಟಿಯ ಮೇಲೆ ಸಂಪೂರ್ಣವಾದಂತಹ ತೋಟಿಯನ್ನಾಗಲಿ ಅಥವಾ ಈ ಸೃಷ್ಟಿಯನ್ನ ಎಲ್ಲ ವಿಧದಲ್ಲಿ ನಡೆಸುವಂತವನು ದೇವರು ಮಾತ್ರ ಎಂಬುದಾಗಿ ದಾವೀದ ತನ್ನ ಅನುಭವದಿಂದ ಮತ್ತು ನಂಬಿಕೆಯಿಂದ ಹೇಳುವಂತ ಮಾತುಗಳನ್ನ ನಾವಿಲ್ಲಿ ಕೇಳ್ತೇವೆ. ಸೊ ಅಕಾರ್ಡಿಂಗ್ ಟು ದ ಚಾರ್ಲ್ಸ್ ಸ್ಪರ್ಜನ್ ಎನ್ನುವಂತಹ ಒಬ್ಬ ಥಿಯಾಲಜಿಯನ್ ಪ್ರಕಾರ, ದಿಸ್ ಸಾಂಗ್ ಇಸ್ ಅ ಲಿರಿಕಲ್ ಪೋಯಮ್ ಎಂಬುದಾಗಿ. ಲಿರಿಕಲ್ ಪೋಯಮ್ ಎಂಬುದಾಗಿ ಹೇಳುವಾಗ ಇಟ್ಸ್ ಆಲ್ಸೋ ಎ ಕಾಂಬಿನೇಷನ್ ಆಫ್ ಸಾಮ್ ಅಂಡ್ ಸಾಂಗ್ ಎಂಬುದಾಗಿ. ವಾಟ್ ಇಸ್ ಸಾಮ್ ಅಂಡ್ ಸಾಂಗ್ ಎಂಬುದಾಗಿ ನೋಡೋದಾದ್ರೆ, ಕೀರ್ತನೆಗಳು we see that comes with cultural based ಮತ್ತು ಕ್ಲಾಸಿಕಲ್ ಟ್ಯೂನ್ಸ್ ಆರ್ ಇನ್ವಾಲ್ವ್ಡ್ ಕೀರ್ತನೆಗಳಂತ ಹೇಳುವಾಗ. ಅದರೊಟ್ಟಿಗೆ ಸಾಂಗ್ಸ್ ಹೇಳುವಾಗ ಕೋರಸ್ ವಿ ಸಿಂಗ್ ಎವ್ರಿ ಟೈಮ್. ದ ಕಾಂಬಿನೇಷನ್ ಆಫ್ ದಿಸ್ ಕಾಲ್ಡ್ ಆಸ್ ಅ ಲಿರಿಕಲ್ ಪೋಯಮ್ ಎಂಬುದಾಗಿ. ಇದನ್ನು ಹಿಬ್ರಿಯ ರಾಗದಲ್ಲಿ ಶರ್ ಮತ್ತು ಮಿಜೋಮರ್ ಎನ್ನುವಂತಹ ಕಾಂಬಿನೇಷನ್ ಪದದಲ್ಲಿ ಆಗಿನ ಕಾಲದಲ್ಲಿ ಕೂಡ ಆಡ್ತಾ ಇದ್ರು. ಶರ್ ಮತ್ತು ಮಿಜೋಮರ್ ಎನ್ನುವಂತಹ ಒಂದು ಕಾಂಬಿನೇಷನ್ ವರ್ಡ್ಸ್. ಸೊ ಇದನ್ನ ಹಾಡ್ಲೂಬಹುದು ಮತ್ತು ಪಠಿಸಲೂಬಹುದು, ಬಾಯ್ಪಾಠ ಮಾಡಬಹುದು, ಅಥವಾ ವಿ ಕ್ಯಾನ್ ರೀಡ್ ಅಂಡ್ ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಸಾಮ್ ಎಂಬುದಾಗಿ. ಸೊ
ಹಾಗಾಗಿ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್, ಕುಡ್ ಸೇ ದ ಕಾಂಬಿನೇಷನ್ ಆಫ್ ಲಿರಿಕ್ ಅಂಡ್ ಪೋಯಮ್ ಎಂಬುದಾಗಿ. ಕೀರ್ತನೆಗಳು ಮತ್ತು ಗೀತದ ಎರಡು ಕಾಂಬಿನೇಷನ್ ಆಗಿ ಈ ಗೀತವನ್ನ ದಾವಿದ ರಚಿಸಿರುವಂತದ್ದನ್ನ ನೋಡ್ತೇವೆ. ಮತ್ತೆ ಈ ಕೀರ್ತನೆ ಯಾವ ಸಂದರ್ಭದಲ್ಲಿ ರಚಿಸಲ್ಪಟ್ಟಿದೆ? ದ ಕಾಂಟೆಕ್ಸ್ಟ್ ಆಫ್ ದಿಸ್ ಸಾಂಗ್ ಇಸ್ ಎಕ್ಸಾಕ್ಟ್ಲಿ ನೋಬಡಿ ನೋಸ್ ವಾಟ್ ಕಾಂಟೆಕ್ಸ್ಟ್ ಇಟ್ ವಾಸ್ ರಿಟನ್ ಎಂಬುದಾಗಿ. ಆದರೆ ಈ ಕೀರ್ತನೆಯನ್ನ ರಚಿಸುವಾಗ ಡೇವಿಡ್ ರಿಮೆಂಬರ್ಸ್ ದ ಬ್ಲೆಸ್ಸಿಂಗ್ಸ್ he has received such as the flock and the grains in his daily life. ದಾವಿದ ತನ್ನ ದಿನನಿತ್ಯ ಜೀವಿತದಲ್ಲಿ ದೇವರಿಂದ ಪಡೆದುಕೊಂಡಂತ ಆಶೀರ್ವಾದಗಳು, ಅದರಲ್ಲಿ ಹಿಂಡುಗಳೆಂಬುದಾಗಿ ಹೇಳುವಾಗ he was a shepherd. He owns so many sheep and cows. He could have the good ಎಂತ ಹೇಳ್ತಾರೆ, ದನದ ಹಟ್ಟಿ ಅವನದಲ್ಲಿ ಇದ್ದಿರಬಹುದು. ಮತ್ತೆ ಒಳ್ಳೆಯ ಬೆಳೆ, ಅವನ ಕಾಲದಲ್ಲಿ ಸಮೃದ್ಧಿಯಾದಂತ ಒಂದು ಜೀವಿತಗಳನ್ನ ದಾವಿದ ಅನುಭವಿಸ್ತಾ ಇದ್ದ. ಅಂತ ಸಂದರ್ಭದಲ್ಲಿ ಇದನ್ನ ರಚಿಸಿರಬಹುದು ಎಂಬುದಾಗಿ. ಸೊ ಇಟ್ ಆಲ್ಮೋಸ್ಟ್ ವೆರಿ ಸಿಮಿಲರ್, ಆರ್ ಇಟ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ದಿ ಸಮ್ ಆಫ್ ದ ನೇಚರ್ ಆಫ್ ಹಾರ್ವೆಸ್ಟ್ ಫೆಸ್ಟಿವಲ್. ನಾವು ಹೇಗೆ ಹಾರ್ವೆಸ್ಟ್ ಫೆಸ್ಟಿವಲ್ ಅಲ್ಲಿ ನಮ್ಮ ಆರಾಧನೆಗಳಲ್ಲಿ ಹೆಚ್ಚು ಒತ್ತನ್ನು ಕೊಡುತ್ತೇವೋ ಅಂತಹ ಒಂದು ಕಂಟೆಂಟ್ಸ್ ಅನ್ನ ಈ ಕೀರ್ತನೆಯಲ್ಲಿ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಸೊ ಹಾಗಾಗಿ ದಿಸ್ ಸಾಂಗ್ ಇಸ್ ಕಂಪ್ಲೀಟ್ಲಿ ಎಕ್ಸ್ಪ್ರೆಸಿಂಗ್ ಅವರ್ ಗ್ರಾಟಿಟ್ಯೂಡ್ ಟು ಗಾಡ್ ಅಂಡ್ ರಿಮೆಂಬರಿಂಗ್ ದ ಬ್ಲೆಸ್ಸಿಂಗ್ಸ್ ವಿ ರಿಸೀವ್ ಎವ್ರಿ ಡೇ ಇನ್ ಅವರ್ ಲೈಫ್. ದೇವರಿಂದ ಸಿಗುವಂತ ಪ್ರತಿಯೊಂದು ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು ದೇವರಿಗೆ ದಾವಿದ ಸ್ತೋತ್ರವನ್ನು ಸಲ್ಲಿಸಿ ಬರೆಯುವಂತಹ ಈ ಒಂದು ಕೀರ್ತನೆ. ಸೊ ದಿಸ್ ಇಸ್ ದ ಇಂಟ್ರೊಡಕ್ಷನ್ ಆಫ್ ದ ಸಾಂಗ್. ನಾವು ಮುಂದಿನ ವಚನಗಳಿಗೆ ಹೋಗುವುದಾದ್ರೆ, ಮುಂದಿನ ವಚನ ಅಂತ ಹೇಳಿದ್ರೆ ಫ್ರಮ್ ಬಿಗಿನಿಂಗ್ 1 to 4 ಈ ವಚನಗಳನ್ನು ನಾನು ಓದ್ತೇನೆ. ದೇವರೇ, ಚಿಯೋನಿನಲ್ಲಿ ನಿನಗೋಸ್ಕರ ಸ್ತೋತ್ರವು ಸಿದ್ಧವಾಗಿದೆ, ಹರಕೆಗಳನ್ನ ನಿನಗೆ ಸಲ್ಲುತ್ತವೆ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕ್ಕೂ ನೀನೇ. ನಿನ್ನ ಅಂಗಳದಲ್ಲಿ ವಾಸಿಸುವವರಾಗಿ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನ ಆರಿಸಿಕೊಳ್ಳುತ್ತೀಯೋ ಅವರದ್ದೆನರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ ಎಂಬುವಂಥದ್ದು. ಸೊ ಫ್ರಮ್ ವರ್ಸಸ್ 1 to 4 ಇದಕ್ಕೆ ನಾವು ಟೈಟಲ್ ಮಾಡೋದಾದ್ರೆ ಗಾಡ್ ಇನ್ ಇಸ್ ಟೆಂಪಲ್ ಎಂಬುದಾಗಿ. ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿ ಇದ್ದಾನೆ ಎಂಬುದಾಗಿ ವಿ ಕ್ಯಾನ್ ಟೈಟಲ್. ಸೊ ದಾವಿದ ಈ ಕೀರ್ತನೆಯನ್ನು ಪ್ರಾರಂಭ ಮಾಡುವಾಗ ಒಂದು ವಿಶೇಷವಾದಂತ ರೀತಿಯಲ್ಲಿ ಪ್ರಾರ್ಥನೆಯನ್ನ ಅಥವಾ ಈ ಕೀರ್ತನೆಯನ್ನು ಪ್ರಾರಂಭ ಮಾಡ್ತಾನೆ. ಅವನು ಹೇಳುವಂಥದ್ದು, ಗಾಡ್ ದರ್ ಈಸ್ so many thanksgiving and gratitudes are awaiting in your presence ಎಂಬುದಾಗಿ. ನಿನ್ನ ಆಲಯದಲ್ಲಿ ಕೃತಜ್ಞತಾ ಸ್ತುತಿಗಳು, ಕೀರ್ತನೆಗಳು ನಿನಗಾಗಿ ಕಾಯ್ದಿರಿಸಲ್ಪಟ್ಟಿದೆ ಎಂಬುದಾಗಿ. ಯಾಕೆಂತ ಹೇಳಿದ್ರೆ those days temple was the place where human and God could come together and experience the presence of each other. ಒಂದು ಟೆಂಪಲ್ ಅಂತ ಹೇಳುವಾಗ, ಹಾಗಾಗಿ ಯೆರೂಸಲೇಮ್ ದೇವಾಲಯಕ್ಕೆ ಹೋಗುವಾಗ ಅಲ್ಲಿ ದಾವಿದ ಹೇಳುವಂಥದ್ದು, ನಿನಗೋಸ್ಕರ ಕೃತಜ್ಞತಾ ಸ್ತುತಿಗಳು, ಸ್ತೋತ್ರ ಯಜ್ಞಗಳು ಕಾದಿರಿಸಲ್ಪಟ್ಟಿವೆ ಎಂಬುದಾಗಿ. ಅಲ್ಲಿ ದೇವರಿಗೆ ಕೃತಜ್ಞತಾ ಸ್ತುತಿಗಳು ಅಥವಾ ಜನರಲ್ಲಿ ಒಟ್ಟಾಗಿ ಸೇರುವಾಗ ಅಲ್ಲಿ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುವಂತಹ ಒಂದು ವಾತಾವರಣವನ್ನ ದೇವಾಲಯದಲ್ಲಿ ಜನರು ನಿರ್ಮಾಣ ಮಾಡ್ತಾ ಇದ್ರು. ಅಲ್ಲಿ ಆರಾಧಿಸುವಾಗ ಆರಾಧನೆಗೆ ಒಂದು ಶಿಸ್ತು ಕ್ರಮಗಳನ್ನ, ಗಾಂಭೀರ್ಯತೆಯನ್ನ ಕೊಡುವುದರ ಮೂಲಕ ದೇ ಕುಡ್ ಎಕ್ಸ್ಪೀರಿಯನ್ಸ್ ದಿ ಗಾಡ್ ಪ್ರೆಸೆನ್ಸ್ ಇನ್ ದೇರ್ ಮಿಡ್ಸ್ಟ್. ಅದನ್ನ ದಾವಿದ ತನ್ನ ಕೀರ್ತನೆಗಳಲ್ಲಿ ಹೇಳ್ತಾ ಇದ್ದಾನೆ. ಇನ್ನೊಂದು ಕಡೆಯಲ್ಲಿ ವೆನ್ ವಿ ಲುಕ್ ಎಟ್ ದ ವರ್ಡ್ ಆಫ್ ಅವೈಟಿಂಗ್, ದೇವರಿಗೋಸ್ಕರ ಕಾದಿದೆ ಅಥವಾ ನಾವು ಸಲ್ಲಿಸುವುದಕ್ಕಾಗಿ ಕಾದಿದ್ದೇವೆ ಎಂಬುದಾಗಿ ಹೇಳುವಾಗ ಇಟ್ ಆಲ್ಸೋ ಸಿಗ್ನಿಫೈಸ್ ದಿ ಮೀನಿಂಗ್ ಆಫ್ ಸೈಲೆಂಟ್ ಎಂಬುದಾಗಿ. ಸೈಲೆಂಟ್ ಎನ್ನುವಂತಹ ಒಂದು ಅರ್ಥವನ್ನು ಕೂಡ ಕೊಡ್ತದೆ. ಅಂದ್ರೆ ಅವೈಟಿಂಗ್ ಎಂಬುದಾಗಿ ಹೇಳುವಾಗ ಇದು ಸೈಲೆಂಟ್ ಎನ್ನುವಂತ ಪದದಿಂದ ಮತ್ತೊಂದು ಮೀನಿಂಗ್ ಅನ್ನು ಪಡೆದುಕೊಂಡಂತ ಒಂದು ಪದ ಎಂಬುದಾಗಿ ಅರ್ಥ ಮಾಡಬಹುದು. ಒಂದು ಕಡೆಯಲ್ಲಿ ಸೈಲೆಂಟ್ ಅಂತ ಹೇಳುವಾಗ, ಅವೈಟಿಂಗ್ ಎಂಬುದಾಗಿ ಹೇಳುವಾಗ ನಾವು ಹೀಗೆ ಅಲ್ಲಿ ದೇರ್ ವಾಸ್ ನೋ ಪ್ರೈಸ್ ಅಂಡ್ ವರ್ಷಿಪ್ ಟು ಗಾಡ್, ದೇರ್ ವಾಸ್ ನೋ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬದಲಾಗಿ ಇಟ್ ಗಿವ್ಸ್ ದಟ್ ದ ನೇಚರ್ ಆಫ್ ಆಂಟಿಸಿಪೇಷನ್ ದಟ್ ವಿ ಹ್ಯಾವ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ನಮಗಿರುವಂತಹ ಒಂದು ನಿರೀಕ್ಷೆ ಅಥವಾ ದೇವರಿಗೋಸ್ಕರ ನಾವು ಕಾಯುತ್ತಿರುವಂತಹ ಒಂದು ಮನೋಭಾವನೆಯನ್ನ ತೋರಿಸ್ತದೆ. ಅದು ಕೀರ್ತನೆಗಳಲ್ಲಿ ದಾವಿದ ಅನೇಕ ಕಡೆಗಳಲ್ಲಿ ಇರ್ತಾನೆ.
ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು, ವೇಟ್ ಪೇಷಂಟ್ಲಿ ಟು ಗಾಡ್ ಎಂಬುದಾಗಿ, ದೇವರಿಗೋಸ್ಕರ ನಿರೀಕ್ಷೆಯಿಂದ ಕಾದುಕೊಂಡಿರು ಎಂಬುದಾಗಿ. ಇನ್ನೊಂದು ಕಡೆ ದ ಮೀನಿಂಗ್ ಆಫ್ ಸೈಲೆನ್ಸ್ ಎಂಬುದಾಗಿ ಹೇಳುವಾಗ ಏಟ್ ಆಫ್ ವರ್ಷಿಪ್ ಆರ್ ಸಬ್ಮಿಷನ್ ಟು ಇಸ್ ವಿಲ್ ಎಂಬುದಾಗಿ. ಸೈಲೆಂಟ್ ಎನ್ನುವಂಥದ್ದಕ್ಕೆ ಕೂಡ ಆರಾಧನೆಗಳಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಚರ್ಚ್ಗಳಲ್ಲಿ we give some level of importance, but some other places and in some other congregation they give more importance. ನಾವು ಯಾವಾಗಲೂ ಪ್ರಾರ್ಥನೆ ಮಧ್ಯದಲ್ಲಿ we give 2-3 minutes pause. ಯಾಕೆಂತ ಹೇಳಿದ್ರೆ ಆ ನಿಶಬ್ದತೆಯಲ್ಲಿ ದೇವರ ಪ್ರಸನ್ನತೆಯನ್ನ ಮತ್ತು ದೇವರ ಸಾನ್ನಿಧ್ಯದಲ್ಲಿ ನಮ್ಮನ್ನ ಇವ್ಯಾಲ್ಯುವೇಟ್ ಮಾಡಿಕೊಳ್ಳುವಂಥದ್ದು ಮತ್ತು ಎಕ್ಸ್ಪೀರಿಯನ್ಸಿಂಗ್ ಗಾಡ್ಸ್ ಪ್ರೆಸೆನ್ಸ್ ಇನ್ ದಿ ಸೈಲೆನ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗಾಗಿ ಆರಾಧನೆಗಳಲ್ಲಿ ಸೈಲೆನ್ಸ್ ಅನ್ನ ಕೆಲವೊಮ್ಮೆ ಮೇಂಟೈನ್ ಮಾಡ್ತೇವೆ. ಇನ್ನೊಂದು ಕಡೆಯಲ್ಲಿ ಸೈಲೆನ್ಸ್ ಎಂಬುದಾಗಿ ಹೇಳುವಾಗ ಸಬ್ಮಿಟಿಂಗ್ ಅವರ್ ಸೆಲ್ಸ್ ಟು ಗಾಡ್ಸ್ ವಿಲ್, ದೇವರ ಚಿತ್ತಕ್ಕೆ ನಮ್ಮನ್ನ ಒಪ್ಪಿಸಿಕೊಡುವಂಥದ್ದು ಬಹಳ ಪ್ರಾಮುಖ್ಯ. ಅದನ್ನ ನಾವು ನಿನಗೆ ಸ್ತೋತ್ರ ಕೊಡ್ಲಿಕ್ಕೆ ಕಾದಿದ್ದೇವೆ ಅಂತ ಹೇಳುವುದಾದ್ರೆ ಅವರು ಈ ಒಂದು ರೀತಿಯಲ್ಲಿ ದೇವರ ಚಿತ್ತಕ್ಕಾಗಿ ಒಪ್ಪಿಸಿಕೊಡುವಂಥದ್ದನ್ನು ಕೂಡ ಕಾಯ್ತಾ ಇದ್ರು ಇಸ್ರಾಯೇಲ್ ಜನರು ಅಂದಿನ ಕಾಲದಲ್ಲಿ ಆರಾಧನೆಯನ್ನು ಮಾಡುವಾಗ. ಇದನ್ನು ದಾವೀದ ತನ್ನ ಕೀರ್ತನೆಗಳಲ್ಲಿ ಹೈಲೈಟ್ ಮಾಡುವುದನ್ನು ನೋಡ್ತೇವೆ. ಸೊ ಮುಂದಿನ ವಚನಗಳಲ್ಲಿ ಹೇಳುವಂಥದ್ದು, ಪ್ರಾರ್ಥನೆಯನ್ನು ಕೇಳುವವನೇ ನರರೆಲ್ಲರೂ ನಿನ್ನ ಬಳಿಗೆ ಬರುವರು, ನನ್ನ ಪಾಪಗಳನ್ನ ನಿವಾರಿಸಲು ನನ್ನಿಂದಾಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕನು ನೀನೇ ಎಂಬುದಾಗಿ. ಸೊ ಒಂದು ಕಡೆಯಲ್ಲಿ ಮೊದಲನೇ ವಚನದಲ್ಲಿ ಕಾದಿದ್ದೇವೆ ಅಂತ ಹೇಳಿದ್ರೆ, ಸೆಕೆಂಡ್ ಲೈನ್ ಸೇಸ್ ದಟ್ ದೇವರಿಗೆ ಹರಕೆಗಳನ್ನ ತೀರಿಸುವಂತದಕ್ಕಾಗಿ ಪೀಪಲ್ ವೇರ್ ಮೇಡ್ ಸೋ ಮೆನಿ ವಾವ್ಸ್ ಟು ಗಾಡ್, ದೇವರೇ ನಾವು ನಿನಗೆ ಅದನ್ನ ಕೊಡ್ತೇವೆ, ಇಂತಹ ಹರಕೆಗಳನ್ನು ಸಲ್ಲಿಸ್ತೇವೆ ಎಂಬುದಾಗಿ. ಸೊ ದೇವರಿಗೆ ಸ್ತೋತ್ರ ಸಲ್ಲಿಸಿದ ಮೇಲೆ ಇಟ್ ವಾಸ್ ಆಲ್ಸೋ ಸಿಸ್ಟಮ್ ಆರ್ ಆರ್ಡರ್ ಟು ಸಬ್ಮಿಟ್ ದೇರ್ ವೋಸ್ ಟು ಗಾಡ್ ಎಂಬುದಾಗಿ. ಅವರೇನು ದೇವರಿಗೆ ಹರಕೆಗಳನ್ನು ಮಾಡ್ಕೊಂಡಿದ್ರು ಅದನ್ನು ಸಲ್ಲಿಸುವಂತಹ ಒಂದು ಸಂದರ್ಭ ಕೂಡ ಅಲ್ಲಿತ್ತು. ಅದು ಯಾಕೆ ಅಂತ ಹೇಳಿದ್ರೆ ಮುಂದಿನ ವಚನ ಹೇಳ್ತದೆ, ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಅದನ್ನ ಸಬ್ಮಿಟ್ ಮಾಡ್ತಾ ಇದ್ರು. ಸೊ ಹರಕೆಗಳ ಕುರಿತಾಗಿ ಚಾರ್ಲ್ಸ್ ಸ್ಪರ್ಜನ್ ಎನ್ನುವಂತಹ ಒಬ್ಬ ಥಿಯಾಲಜಿಯನ್ ಹೀಗೆ ಹೇಳ್ತಾರೆ, ಎ vow unkept will burn the conscience like a hot iron. Vows of service, of donation, of price, or whatever they may be, are no trifles. And in the day of grateful praise, and they should without fail be fulfilled to the utmost of our power ಎಂಬುದಾಗಿ. ನಾವು ದೇವರಿಗೆ ಯಾವುದೇ ಒಂದು ಹರಕೆಗಳನ್ನ ಕೊಡ್ತೇವೆ ಎಂಬುದಾಗಿ ಹೇಳುವಾಗ ಅದನ್ನ ಪೂರ್ತಿ ಮಾಡದೆ ಹಾಗೆ ಉಳಿಸಿಕೊಳ್ಬಾರದು. ಅದು ಯಾವ್ದು ಸಹ ಇರ್ಬೋದು, ಕಾಣಿಕೆ ಕೊಡುವುದಾಗಿರ್ಬೋದು, ಅಥವಾ ದೇವರಿಗೆ ಹೀಗೆಲ್ಲ ಸೇವೆ ಮಾಡ್ತೇನೆ ಅಂತ ಹೇಳಿದ್ದಿರಬಹುದು, ಅಥವಾ ದೇವರಿಗೆ ನಾವು ಪ್ರೈಸ್ ಅಂಡ್ ವರ್ಷಿಪ್ ಮಾಡ್ತೇವೆ ಅಂತ ಇದ್ದಿರ್ಬೋದು. ಅದು ಯಾವುದನ್ನ ಕೂಡ ಉಳಿಸಿಕೊಳ್ಳದೆ ಇದ್ರೆ ನಮ್ಮ ಜೀವನದಲ್ಲಿ ಗಲಿಬಿಲಿ ಗೊಂದಲಗಳಿಗೆ ನಾವು ಒಳಗಾಗುವುದಿಲ್ಲ. ಅದೇನ್ ಮಾಡ್ತದೆ, ನಾವು ದೇವರನ್ನು ಆರಾಧಿಸುವಾಗ ಇಟ್ ಗಿವ್ಸ್ ದ ಫುಲ್ ಪವರ್ ಟು ವರ್ಷಿಪ್ ಗಾಡ್ ಅಂಡ್ ಟು ರಿಮೈನ್ ಹಿಸ್ ಚೈಲ್ಡ್ ಎಂಬುದಾಗಿ ಆ ಥಿಯಾಲಜಿಯನ್ ಹರಕೆಗಳ ಕುರಿತಾಗಿ ಡೆಫಿನೇಷನ್ ಅನ್ನು ಕೊಡುವಂಥದ್ದನ್ನ ನೋಡ್ತೇವೆ. ಸೊ ದಾವೀದ ಕೂಡ ಹರಕೆ ಕೊಡುವುದರಲ್ಲಿ ತನ್ನದೇ ಆದಂಥ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ. ಅಂದಿನ ಸಮಾಜದಲ್ಲಿ ಹರಕೆ ಕೊಡುವಂತ ಒಂದು ರಿಚುವಲ್ಸ್, ಒಂದು ಟ್ರೆಡಿಷನ್ ಇತ್ತು. ಕೀರ್ತನೆಗಳು 40ನೇ ಅಧ್ಯಾಯ ವಚನ 6-8 ಇದರಲ್ಲಿ ದಾವೀದ ಹೇಳುವಂಥದ್ದು, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಿಲ್ಲ, ಸರ್ವಾಂಗ ಹೋಮಗಳಾಗಲಿ ದೋಷ ಪರಿಹಾರಕ ಯಜ್ಞಗಳಾಗಲಿ ನಿನಗೆ ಅಪೇಕ್ಷೆ ಇಲ್ಲ, ಇದ್ದರೆ ನಿನಗೆ ಸಮರ್ಪಿಸುತ್ತಿದ್ದೆನು ಎಂಬುದಾಗಿ ಅಂತ ಹೇಳಿದ್ರೆ, ಅಂದಿನ ಸಮಾಜದಲ್ಲಿ ಇಸ್ರಾಯೇಲರು ಯಾಕೆ ಹರಕೆಗಳನ್ನು ಸಮರ್ಪಿಸ್ತದೆ ಅಂತ ಹೇಳಿದ್ರೆ, ಮೋಶೆ ಒಂದು ಲಾ ಮಾಡಿದ, ಒಂದು ಧಾರ್ಮಿಕ ನಿಬಂಧನೆ. ಅದರಲ್ಲಿ ಎಲ್ಲರೂ ತಮ್ಮ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞಗಳನ್ನು ಸಮರ್ಪಿಸಿ ದೇವರಿಂದ ರಕ್ಷಣೆಯನ್ನ ಹೊಂದಿಕೊಳ್ಬೇಕೆಂಬುದಾಗಿ. ಸೊ ದಾವೀದ ಅಥವಾ ಕಾಲ ನಂತರದಲ್ಲಿ ಬರುವಾಗ ಸೌಲ ಕೂಡ ಅಂತಹದೇ ಒಂದು ಆಟಿಟ್ಯೂಡ್ ಅನ್ನು ತೋರಿಸ್ತಾನೆ. ದೇವರು ಯಾವಾಗ ಅವನಿಗೆ ನೀನು ಹೋಗಿ ಬೇರೆ ದೇಶದಲ್ಲಿ ಯುದ್ಧ ಮಾಡಿ ಬರುವಾಗ ಎಲ್ಲವನ್ನು ಸಂಹರಿಸಿ ಬರ್ಬೇಕಂತ ಹೇಳುದಾದ್ರೆ, ಅಲ್ಲಿರುವಂತಹ ಹಣ ಆಸ್ತಿಗಳಿಗೆ ಆಸೆ ಪಟ್ಟು ಒಳಗೆ ಬರುವಾಗ ಅವನೇನ್ ಮಾಡ್ತಾನೆ, ನಾನು ಪಾಪ ಮಾಡಿದ್ದೇನೆ, ಆ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಯಜ್ಞಗಳನ್ನು ಸಮರ್ಪಿಸಿದ್ರೆ ನನ್ನ ಪಾಪ ಸರಿ ಆಗ್ತದೆ ಅಂತ ಹೇಳ್ಕೊಂಡು. ಆದ್ರೆ ಅಲ್ಲಿ ದೇವರು ಸೌಲನಿಗೆ ತನ್ನ ಪ್ರವಾದಿಯ ಮೂಲಕ ಹೇಳಿಸುವಂಥದ್ದು, ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುವುದಿಲ್ಲ ಎಂಬುದಾಗಿ. ಸೊ ದಾವೀದ ಕೂಡ ಅದನ್ನು ರೀಕಲೆಕ್ಟ್ ಮಾಡ್ತಾನೆ, ದೇವರೇ ನಿನಗೆ ಯಜ್ಞ ಹೋಮಗಳಲ್ಲಿ ಇಷ್ಟವಿಲ್ಲ ಎಂಬುದಾಗಿ. ಬಟ್ ಆಲ್ಸೋ ಇಟ್ ವಾಸ್ ಪ್ರಾಕ್ಟಿಸ್ಡ್ ಬೈ ದಿ ಇಸ್ರಾಯಲೈಟ್ಸ್ ಪೀಪಲ್ ವೇರ್ ಹ್ಯಾವಿಂಗ್ ಲ್ಯಾಕ್ ಆಫ್ ನಾಲೆಡ್ಜ್ ಎಂಬುದಾಗಿ.
ಸೊ ಹೀಗೆ ಅದನ್ನ ಮುಂದುವರಿಸಿಕೊಂಡು ಹೋಗುವಾಗ ಯಜ್ಞಗಳನ್ನು ಸಮರ್ಪಿಸಿದ ಮೇಲೆ ಇಟ್ ಆಲ್ಸೋ ಸಿಂಬಲೈಸ್ ದ ಫರ್ಗಿವ್ನೆಸ್ ಆಫ್ ಅಟೋನ್ಮೆಂಟ್. ಜನರ ಪಾಪ ಪ್ರಾಯಶ್ಚಿತ್ತಕ್ಕಾಗಿ ದೇವರಿಂದ ಸಿಗುವಂತ ಕ್ಷಮಾಪಣೆಯನ್ನ ಅವರು ನೆನಪು ಮಾಡಿಕೊಳ್ತಾ ಇದ್ರು. ಸೊ ಹಾಗಾಗಿ ಒಂದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ದೇವರ್ ನಾಟ್ ಓನ್ಲಿ ಗ್ಲೋರಿಫೈಯಿಂಗ್ ಗಾಡ್ ಬಟ್ ಆಲ್ಸೋ ಬೆಗಿಂಗ್ ಗಾಡ್ಸ್ ಬರ್ಡನ್ ಫಾರ್ ಅವರೆಲ್ಲ ಪಾಪಗಳಿಗಾಗಿ ದೇವರ ಕ್ಷಮಾಪಣೆಯನ್ನ ಅವರು ಕೇಳ್ತಾ ಇದ್ರು. ಸೊ 4ನೇ ವಚನವನ್ನು ನಾವು ನೋಡುವುದಾದ್ರೆ, ದೇವರ ಮನೆಯಲ್ಲಿ ಎಂಥ ಎಲ್ಲ ಒಂದು ಒಳ್ಳೆಯ ಅನುಭವಗಳಾಗ್ತದೆ, ವಾಟ್ ಆರ್ ದ ಗ್ರೇಟ್ ಥಿಂಗ್ಸ್ ಅಂಡ್ ಗುಡ್ನೆಸ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಎಂಬುದಾಗಿ ಅಲ್ಲಿ ತಿಳಿಸ್ತಾನೆ 4ನೇ ವಚನದಲ್ಲಿ. ನಿನ್ನ ಅಂಗಳದಲ್ಲಿ ವಾಸಿಸುವವರಿಗೆ ಸೇವೆ ಮಾಡೋದಕ್ಕೋಸ್ಕರ ಆರಿಸಿಕೊಳ್ಳುತ್ತೀಯೋ ಅವರು ಧನ್ಯರು ಎಂಬುದಾಗಿ. ಇಲ್ಲಿ ಡೇವಿಡ್ ಸ್ಪೀಕ್ಸ್ ಅಬೌಟ್ ದ ಸರ್ಟನ್ ಗ್ರೂಪ್ ಆಫ್ ಪೀಪಲ್. ಯಾರಂತ ಹೇಳಿದ್ರೆ, ಇಟ್ ನಾಟ್ ಓನ್ಲಿ ಸ್ಪೀಕ್ಸ್ ಅಬೌಟ್ ದ ಟ್ರೈಬ್ ಆಫ್ ಲಿವಿಟ್ಸ್ ಬಟ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ದ ಎಂಟೈರ್ ಕಮ್ಯುನಿಟಿ. ಅಲ್ಲಿ ನಿನ್ನ ಸನ್ನಿಧಿ ಸೇವೆ ಮಾಡಲಿಕ್ಕೆ ಯಾರು ಆರಿಸ್ಕೊಳ್ತೀಯೋ ಅವರು ಧನ್ಯರು ಅಂತ ಹೇಳೋದಾದ್ರೆ, ಇಟ್ಸ್ ಸ್ಪೆಸಿಫಿಕ್ಲಿ ಸ್ಪೀಕ್ಸ್ ಅಬೌಟ್ ದ ಟ್ರೈಬ್ ಆಫ್ ಲಿವಿಟ್. ಯಾರು ದೇವರ ಯಾಜಕತ್ವವನ್ನು ಮಾಡ್ತಾ ಇದ್ರು ಅವರ ಕುರಿತಾಗಿ ಮಾತನಾಡ್ತಿದ್ರೆ ಕೂಡ, ಆದರೆ ಅದನ್ನ ಎಲ್ಲರಿಗೆ ಎಕ್ಸ್ಟೆಂಡ್ ಮಾಡುವಂಥದ್ದನ್ನ ನಾವು ನೋಡ್ತೇವೆ ಮುಂದಿನ ವಚನಗಳಲ್ಲಿ. ಅಲ್ಲಿ ಎಲ್ಲರಿಗೆ ದೇವರ ಕಾರ್ಯಗಳು, ದೇವರ ಆಲಯಕ್ಕೆ ಸ್ವಾಗತ ಇರುವಂಥದ್ದನ್ನ ನಾವು ಗಮನಿಸಬಹುದು. ಯಾರನ್ನು ಆರಿಸಿಕೊಳ್ತೀಯೋ ಅವರು ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ ಎಂಬುದಾಗಿ. ಯಾರೆಲ್ಲ ದೇವರ ಆಲಯದಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾರೋ, ದೇವರ ಪ್ರಸನ್ನತೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾರೋ ಅವರಿಗೆ ದೇವರ ಒಳ್ಳೆತನವನ್ನ ಮತ್ತು ಜೀವನದಲ್ಲಿ ತೃಪ್ತಿಯನ್ನ, ಸಂತೋಷವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ದೇವರ ಪ್ರಸನ್ನತೆಯನ್ನ, ದೇವರ ಆರಾಧನೆಯಲ್ಲಿ ಜೀವಿಸುವಂತವರು ಲಕ್ಕಿಯಸ್ಟ್ ಪೀಪಲ್ ಎಂಬುದಾಗಿ ದಾವಿದ ತನ್ನ ಅನುಭವದಿಂದ ಹೇಳುವಂತ ಮಾತುಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಸೊ ನಾವು ಮುಂದಿನ ವಚನಗಳನ್ನ ನೋಡುವುದಾದ್ರೆ, ವಚನ 5ರಿಂದ 8. ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ ಕಾರ್ಯಗಳನ್ನು ನಡೆಸಿ ನಿನ್ನ ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸುವಿ. ಭೂಮಿಯ ಎಲ್ಲ ಕಡೆಯವರ, ಬಹುದೂರ ಸಮುದ್ರದ ಆಚೆ ಎಲ್ಲ ನಿವಾಸಿಗಳ ನಂಬಿಕೆಗೂ ಆಧಾರನು ನೀನೆ. ನೀನು ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದುಕೊಂಡು ಬಲದಿಂದ ಪರ್ವತಗಳನ್ನು ಸ್ಥಿರವಾಗಿ ನಿಲ್ಲಿಸಿದವನು, ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು, ಜನಾಂಗಗಳ ದೊಂಬಿಯನ್ನು ಶಾಂತಿಪಡಿಸುವವನು ಆಗಿದ್ದಿ. ಭೂಮಿಯ ಕಟ್ಟೆ ಕಡೆಗಳಲ್ಲಿ ವಾಸಿಸುವವರು ನಿನ್ನ ಅದ್ಭುತ ಕೃತ್ಯಗಳಿಗಾಗಿ ಭಯಪಡುತ್ತಾರೆ. ಮೂಡಣದಿಂದ ಪಡುವಣದವರೆಗೆ ಇರುವವರೆಲ್ಲರನ್ನು ಹರ್ಷಗೊಳಿಸುವಿ ಎಂಬುದಾಗಿ. ಸೊ ಈ ಭಾಗಕ್ಕೆ ನಾವು ಟೈಟಲ್ ಮಾಡುವುದಾದ್ರೆ, ಗಾಡ್ ಇನ್ ಹಿಸ್ ಕ್ರಿಯೇಷನ್ ಎಂಬುದಾಗಿ. ದೇವರು ಪ್ರಾರಂಭದಲ್ಲಿ 1ರಿಂದ 4 ವಚನದಲ್ಲಿ ಗಾಡ್ ಇನ್ ಹಿಸ್ ಟೆಂಪಲ್ ಎಂಬುದಾಗಿ ನೋಡಿದ್ವಿ. ಸೊ ವೆನ್ ಇಟ್ ಕಮ್ಸ್ ಟು 5 to 8, ಗಾಡ್ ಇನ್ ಹಿಸ್ ಕ್ರಿಯೇಷನ್, ದೇವರು ತನ್ನ ಸೃಷ್ಟಿಯಲ್ಲಿ ಇದ್ದಾನೆ ಎಂಬುದಾಗಿ ಈ ಭಾಗದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಸೊ ದಾವಿದ ಈ ನಂಬಿಕೆಯ ಪ್ರಾರ್ಥನೆಯನ್ನ ಅಥವಾ ಕೀರ್ತನೆಯನ್ನ ಮುಂದುವರಿಸಿ ಹೇಳುವಂಥದ್ದು, ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರವಾದಂತಹ ಮಹತ್ ಕಾರ್ಯಗಳನ್ನ ನಡೆಸುವಷ್ಟು ಶಕ್ತನಾಗಿದ್ದಿ ಎಂಬುದಾಗಿ. ಒಂದು ಕಡೆ ದೇವರ ಎಲ್ಲ ಪಾಪ ಕ್ಷಮಾಪಣೆಯನ್ನ ದಾವಿದ ಹೊಂದಿಕೊಂಡ ನಂತರ ಮತ್ತೆ ದೇವರ ಕಾರ್ಯಗಳನ್ನ ತನ್ನ ಜೀವಿತದಲ್ಲಿ ಡಿಸ್ಕ್ರೈಬ್ ಮಾಡುವಂಥದ್ದನ್ನ ನೋಡ್ತೇವೆ. ಇಲ್ಲಿ ದೇವರೆಂಬುದಾಗಿ ಹೇಳುವಾಗ ದೇವರು ಕೇವಲ ಒಂದು ವರ್ಗದ ಜನಾಂಗಕ್ಕೆ ಲಿಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ 5ನೇ ವಚನದ ಕೊನೆಯ ಭಾಗದಲ್ಲಿ ಹೇಳುವಂಥದ್ದು, ಭೂಮಿಯ ಎಲ್ಲ ಕಡೆಯವರು, ಬಹು ದೂರ ಸಮುದ್ರದ ಆಚೆ ಎಲ್ಲ ನಿವಾಸಿಗಳ ನಂಬಿಕೆಗೂ ಆಧಾರನು ನೀನೆ ಎಂಬುದಾಗಿ. ಸೊ ದೋಸ್ ಹೂ ಬಿಲೀವ್ ಇನ್ ಗಾಡ್, ದ ಸೋರ್ಸ್ ಆಫ್ ಫೇತ್ ಈಸ್ ಗಾಡ್ ಎಂಬುದಾಗಿ ದಾವಿದ ಹೇಳುವಂಥದ್ದನ್ನ ನಾವಿಲ್ಲಿ ನೋಡ್ತೇವೆ. ಅಂತ ಹೇಳುವುದಾದ್ರೆ, ದೇವರ ಕಾರ್ಯಗಳನ್ನ ದೇವರನ್ನ ಇಸ್ರಾಯೇಲರಿಗೆ ಮಾತ್ರ ಲಿಮಿಟ್ ಮಾಡಿದ್ರೆ, ಎಕ್ಸೆಪ್ಟ್ ಲಿವಿಂಗ್ ಇಸ್ರಾಯೇಲ್ಸ್, ದೇರ್ ಆರ್ ಸೋ ಮೆನಿ ಅದರ್ ನೇಷನ್ಸ್ ವೇರ್ ಪೀಪಲ್ ಕುಡ್ ಎಕ್ಸ್ಪೀರಿಯನ್ಸ್ ಗಾಡ್ಸ್ ಇಂಟರ್ವೆನ್ಷನ್, ಗಾಡ್ಸ್ ಆಕ್ಟ್ಸ್ ಅಂಡ್ ಗಾಡ್ಸ್ ಗ್ರೇಟ್ ಥಿಂಗ್ಸ್. ಅದನ್ನ ದಾವಿದ ಅಲ್ಲಿ ಹೇಳ್ತಾನೆ. ಹೊರಗಿನಿಂದ ಇರುವಂತ ಜನರು ಕೂಡ ನಿನ್ನನ್ನು ನಂಬ್ತಾರೆ, ನಿನ್ನ ಜೀವಿಸಿ ಬದುಕ್ತಾರೆ. ಯಾಕೆಂತ ಹೇಳಿದ್ರೆ ಅವರೆಲ್ಲರ ನಂಬಿಕೆಗೆ ಆಧಾರನು ನೀನೇ ಎಂಬುದಾಗಿ ದಾವಿದ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಸೊ ಮುಂದಿನ ವಚನಗಳಲ್ಲಿ 6ನೇ ವಚನದಲ್ಲಿ, ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದು ಬಲದಿಂದ ಪರ್ವತಗಳು ಸ್ಥಿರವಾಗಿ ನಿಲ್ಲಿಸಿದವನು, ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು ದೇವರೇ ಎಂಬುದಾಗಿ ಹೇಳುವಾಗ, ಗಾಡ್ಸ್ ದ ಮೈಟಿ ಡೀಡ್ಸ್, ದೇವರ ಪರಾಕ್ರಮವಾದಂತಹ ಕಾರ್ಯಗಳು ಏನೆಂಬುದಾಗಿ ನೋಡೋದಾದ್ರೆ, ಗಾಡ್ ನಾಟ್ ಓನ್ಲಿ ಸೈಲೆನ್ಸ್ ದಿ ವೇವ್ಸ್ ಆಫ್ ಸಿ,
but also God silenced the sounds of the people, those who are mourning and those who are grumbling against God, ಬೇರೆ ಸ್ಥಳಗಳಲ್ಲಿ ಇದ್ದುಕೊಂಡು ದೇವರ ವಿರುದ್ಧವಾಗಿ ಜೀವಿಸುವಂಥವ್ರು. ಅದಕ್ಕೆ ಅಲ್ಲಿ God works beyond our imaginations or beyond the Israel nation ಎಂಬುದಾಗಿ. ಇಸ್ರಾಯೇಲ್ನ ಕಮ್ಯುನಿಟಿ ಅಥವಾ ಅವರ ಆಲೋಚನೆಗಳಿಗಿಂತ, ಸಮುದ್ರಕ್ಕಿಂತ ಬೇರೆ ಆಚೆ ಕಡೆಯ ದೇಶಗಳಲ್ಲಿ ಕೂಡ ದೇವರು ಕಾರ್ಯವನ್ನು ಮಾಡ್ತಾನೆಂಬುದಾಗಿ ದಾವಿದ ಆವತ್ತಿನ ದಿವಸಗಳಲ್ಲಿಯೇ ನಂಬಿಕೊಂಡಿದ್ದ, ತಿಳಿದುಕೊಂಡಿದ್ದ. ಹಾಗಾಗಿ ಅವನು ದೇವರ ಕಾರ್ಯಗಳನ್ನು ಹೀಗೆ ವ್ಯಕ್ತಪಡಿಸ್ತಾನೆ. ಸೊ ಅದಕ್ಕೆ ಒಬ್ಬ ವ್ಯಕ್ತಿ ಹೀಗೆ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ದ ಸೇಮ್ ಥಿಯಾಲಜಿಯನ್ ಚಾರ್ಲ್ಸ್ ಸ್ಪರ್ಜನ್, ದ ಚೈಲ್ಡ್ ಆಫ್ ಗಾಡ್ ಇನ್ ಸೀಸನ್ ಆಫ್ ಟ್ರಬಲ್ ಶುಡ್ ಫ್ಲೈ ಎಟ್ ವಾನ್ಸ್ ಟು ಹಿಮ್ ಹೂ ಸ್ಟಿಲ್ಸ್ ದ ಸೀಸ್, ನಥಿಂಗ್ ಈಸ್ ಟೂ ಹಾರ್ಡ್ ಫಾರ್ ಹಿಮ್. ಯಾವುದೇ ಒಬ್ಬ ವ್ಯಕ್ತಿ ಕಷ್ಟದ ಪರಿಸ್ಥಿತಿಯಲ್ಲಿ ಜೀವಿಸುವಾಗ ಶುಡ್ ಫ್ಲೈ ಟು ಹಿಮ್ ಎಂಬುದಾಗಿ ಹೇಳುವಾಗ, ದೇವರ ಬಳಿಗೆ ಹೋಗ್ಲಿಕ್ಕೆ ಅಥವಾ ದೇವರ ಜೊತೆಯಲ್ಲಿ ಹಾರಲಿಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಗಾಡ್ ಕ್ಯಾನ್ ಸ್ಟಿಲ್ ಸಾಲ್ವ್ ಅವರ್ ವೇವ್ಸ್ ಅಂಡ್ ಗಾಡ್ ಕ್ಯಾನ್ ಕಾಮ್ಸ್ ಆಲ್ ಅವರ್ ಪ್ರಾಬ್ಲಮ್ಸ್ ಎಂಬುದಾಗಿ ದೇವರಿಗೆಲ್ಲ ಮಾಡಲಿಕ್ಕೆ ಶಕ್ತವಾಗ್ತದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್, ದೇವರ ಜೊತೆಯಲ್ಲಿ ನಾವು ಪ್ರಯಾಣ ಮಾಡುವಂಥದ್ದು ಅಂತ ಹೇಳ್ತಾರೆ. ಸೊ ಈ ವಚನದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಕೊಡುವಂಥದ್ದು 7ನೇ ವಚನದಲ್ಲಿ ಸಮುದ್ರ, ಸೀಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆಂತ ಹೇಳಿದ್ರೆ ಅವತ್ತಿನ ಒಂದು ಪ್ಯಾಗನ್ ಮೆಥಾಲಜಿ ಪ್ರಕಾರ, ಪ್ಯಾಗನ್ ಥಿಯಾಲಜಿಯ ಪ್ರಕಾರ ಸಮುದ್ರ ಅಂತ ಹೇಳಿದ್ರೆ ಇಟ್ ಸಿಂಬಲೈಸ್ ದಿ ಸೆನ್ಸ್ ಆಫ್ ಟೆನ್ಷನ್, ಇನ್ಸ್ಟೆಬಿಲಿಟಿ ಅಂತಹ ಒಂದು ಅಥವಾ ಥ್ರೆಟನಿಂಗ್ ಸಿಚುವೇಶನ್ಸ್. ಸಮುದ್ರ ಅಂತ ಹೇಳಿದ್ರೆ ಭಯದ, ಗಲಿಬಿಲಿಯ ಸೂಚಕವಾದಂತಹ ಸಂಕೇತವಾಗಿತ್ತು. ಆದರೆ ದಾವಿದ ಅವತ್ತಿನ ಜನರಿಗೆ ಒಂದು ಕೌಂಟರ್ ಆಗಿ ಕೊಡ್ಲಿಕ್ಕೆ ಕೂಡ ಅವನು ಬರೆಯುವಂಥದ್ದು, ಈ ಸಮುದ್ರವನ್ನೆಲ್ಲ ಮಾಡಿದಂಥವನು ದೇವರು, ಅಂಡ್ ಗಾಡ್ ಕ್ಯಾನ್ ಸ್ಟಿಲ್ ಕಾಮ್ಸ್ ದ ವೇವ್ಸ್ ಅಂಡ್ ಸ್ಟಾರ್ಮ್ಸ್ ದಟ್ ಕಮ್ಸ್ ಟು ಅಸ್ ಎಂಬುದಾಗಿ. ನಮಗೆ ಸಮುದ್ರ ಅಂತ ಹೇಳುವಾಗ ಅಲ್ಲಿರುವಂಥ ಜನರು ಅವತ್ತಿನ ಪ್ರಕಾರ ಕಷ್ಟಗಳು ಬರ್ತದೆ, ಅದನ್ನ ಯಾರು ಕೂಡ ತಡೆ ಹಿಡಿಲಿಕ್ಕೆ ಸಾಧ್ಯವಿಲ್ಲ ಅಂತ. ಆದರೆ ದಾವಿದ ಹೇಳುವಂಥದ್ದು ಗಾಡ್ ಇಸ್ ದ ಕ್ರಿಯೇಟರ್ ಆಫ್ ಆಲ್ ದಿಸ್ ಥಿಂಗ್ಸ್ ಅಂಡ್ ಗಾಡ್ ಕ್ಯಾನ್ ಕಂಟ್ರೋಲ್ ಆಲ್ ದೋಸ್ ಥಿಂಗ್ಸ್ ಎಂಬುದಾಗಿ. ದೇವರದೆಲ್ಲವನ್ನ ಕಂಟ್ರೋಲ್ ಮಾಡಲಿಕ್ಕೆ ಶಕ್ತನಿದ್ದಾನೆ ಎಂಬುದಾಗಿ. ಸೊ ಅದಕ್ಕೆ ಒಂದು ಅವತ್ತಿನ ಥಿಯಾಲಜಿಕಲ್ ಅಥವಾ ದೈವಶಾಸ್ತ್ರಿಗಳು, ಬೇರೆ ಬೇರೆ ದೇವರ ವಿರುದ್ಧವಾಗಿ ಇದ್ದಂಥ ಒಂದು ವಿದ್ವಾಂಸರು ಅವರು ಬರೆಯುವಂಥದ್ದು ಫರ್ಗೆಟ್ ಗಾಡ್ ಸ್ಕೂಲ್ ಫಿಲಾಸಫಿಯ ಪ್ರಕಾರ ಥಿಯರಿ ಆಫ್ ವಾಲ್ಕನಿಕ್ ಆಕ್ಷನ್ ಅಂಡ್ ಗ್ಲೇಸಿಯರ್ ಆಕ್ಷನ್, ಇವುಗಳ ಪ್ರಕಾರ ಸಮುದ್ರ ಮತ್ತು ವಾಲ್ಕನಿಕ್ ಎಂಬುದಾಗಿ ಹೇಳುವಾಗ ಇಟ್ಸ್ ಅ ಬೋಲ್ಟ್ ಅಂಡ್ ಬಾರ್ ಟು ಕಂಟ್ರೋಲ್ ದಿ ಗಾಡ್ಸ್ ಆಕ್ಷನ್ ಎಂಬುದಾಗಿ. ದೇವರ ಕಾರ್ಯಗಳನ್ನ, ದೇವರನ್ನು ಅರ್ಥ ಮಾಡಲಿಕ್ಕೆ ಇರುವಂತಹ ಒಂದು ಬೋಲ್ಟ್ ಮತ್ತು ಇದು ಅಂದ್ರೆ ದೇವರ ಕಾರ್ಯಗಳಿಗೆ ಅಡ್ಡಿಯಾಗುವಂತ ವಿಷಯಗಳು. ಹಾಗಾಗಿ ಇಂಥದಕ್ಕೆಲ್ಲದಕ್ಕೆ ಕ್ರಿಟಿಕ್ ಮಾಡಿ ದಾವಿದ ಕೂಡ ಆನ್ಸರ್ಡ್ ರಿಮೆಂಬರಿಂಗ್ ಇನ್ ದೋಸ್ ಡೇಸ್, ಅದರಲ್ಲಿ ದೇವರೇ ಆದಿಯು ಅಂತ್ಯವು, ಗಾಡ್ ವಾಸ್ ದ ಆಲ್ಫಾ ಅಂಡ್ ಒಮೆಗಾ, ಗಾಡ್ ಕುಡ್ ಕಂಟ್ರೋಲ್ ಆಲ್ ದಿಸ್ ಥಿಂಗ್ಸ್ ಎಂಬುದಾಗಿ ಹೇಳುವಂಥದ್ದು. ಹಾಗಾಗಿ ಅವನು ಭೂಮಿಯ ಕಟ್ಟೆ ಕಡೆಗಳಂತ ಹೇಳುವಾಗ ಅಲ್ಲಿ ಪ್ರಾರಂಭದಿಂದ ಹಿಡಿದು ಕೊನೆಯ ತನಕ ಇರುವಂತಹ ಭೂಮಿಯ ಕಟ್ಟ ಕಡೆಗೆ ಎಂಬುದಾಗಿ ಹೇಳುವಾಗ ಆಲ್ಫಾ ಅಂಡ್ ಒಮೆಗಾ, ಗಾಡ್ ಇಸ್ ದ ಬಿಗಿನಿಂಗ್ ಅಂಡ್ ಈ ಕ್ರಿಯೇಟೆಡ್ ಎವ್ರಿ ಒನ್ ಅಂಡ್ ಈ ಕಂಟ್ರೋಲ್ಸ್ ಎವ್ರಿಥಿಂಗ್ ಎಂಬುದಾಗಿ ದಾವಿದ ಇಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ ಕೊನೆಯದಾಗಿ 9ರಿಂದ 13 ವಚನಗಳತ್ತ ನಾವು ಕಾನ್ಸಂಟ್ರೇಟ್ ಮಾಡೋದಾದ್ರೆ ದ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಅರ್ತ್ ಎಂಬುದಾಗಿ. ದ ಬ್ಲೆಸ್ಡ್ ಅಂಡ್ ಗ್ರೇಟ್ಫುಲ್ ಅರ್ತ್ ಎಂಬುದು. ಸೊ ಈ ಭಾಗದಲ್ಲಿ 9ರಿಂದ 12 ನಾನು ಹೋಗ್ತೇನೆ. ನೀವು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಹದಗೊಳಿಸುತ್ತಿ, ದೇವರೇ ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿ, ನೇಗಿಲ ಗರೆಗಳನ್ನು ತೆವಿಸಿ ಮಳೆಯಿಂದ ಅದರ ಹಂಟೆಗಳನ್ನು ಕರಗಿಸಿ ಸಮ ಮಾಡುತ್ತಿ, ಅದರ ಬೆಳೆಯನ್ನು ವೃದ್ಧಿಪಡಿಸುತ್ತಿ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಮೇವುಗಾಡುಗಳು ಹಚ್ಚಾಗಿ ಕಂಗೊಳಿಸುತ್ತವೆ, ಗುಡ್ಡಗಳು ಹರ್ಷವೆಂಬ ನಡುಕಟ್ಟನ್ನು ಬಿಗಿದುಕೊಂಡಂತಿವೆ. ಹುಲ್ಲುಗಾವಲುಗಳು ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಹೊದ್ದಿಕೊಂಡಿವೆ, ತಗ್ಗುಗಳು ಬೆಳೆಯಿಂದ ಶೋಭಿಸುತ್ತವೆ, ಅವು ಆನಂದ ಘೋಷ ಮಾಡಿ ಹಾಡುತ್ತವೋ ಎಂಬಂತಿವೆ ಎಂಬುದು. ಸೊ
ಈ ಭಾಗದಲ್ಲಿ ದ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಹಾರ್ಟ್ ಎಂಬುದಾಗಿ ಹೇಳುವಾಗ ದೇವರು ಗಾಡ್ ಕೇರ್ಸ್ ಫಾರ್ ದಿಸ್ ಕ್ರಿಯೇಷನ್ ಎಂಬುದಾಗಿ ಕೂಡ ತಿಳಿಸುವಂಥದ್ದನ್ನು, ಅಂದರೆ ಹೂ ಕ್ರಿಯೇಟೆಡ್ ದ ರಿವರ್ ಆ್ಯಂಡ್ ಹೂ ಪ್ರೊವೈಡ್ಸ್ ದ ಗ್ರೀನ್ ಟು ಆಲ್ ದ ಕ್ರಿಯೇಚರ್ಸ್ ಎಂಬುದಾಗಿ ಹೇಳುವಾಗ ದಟ್ಸ್ ಗಾಡ್ ಎಂಬುದಾಗಿ ದಾವಿದ ಈ ಭಾಗದಲ್ಲಿ ಹೇಳುತ್ತಾ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಒಬ್ಬ ಥಿಯಾಲಜಿಯನ್ ಬಾಯ್ಸ್ ಎನ್ನುವಂಥ ಥಿಯಾಲಜಿಯನ್ ಹೀಗೆ ಹೇಳ್ತಾನೆ, ಫಾರ್ ಪೀಪಲ್ ಇನ್ ದಟ್ ಪ್ಲೇಸ್ ಆ್ಯಂಡ್ ಡೇ the coming of abundant rains and to water the crops was literally the blessing of life rather than death. It's hard for most of us today to fully appreciate that ಎಂಬುದಾಗಿ ಅಂತ ಹೇಳಿದ್ರೆ, ನಮಗೆ ಈ ಪ್ರಪಂಚದಲ್ಲಿ ಸಿಕ್ಕುವಂತಹ ಎಲ್ಲ ನೀರಾಗಿರ್ಬೋದು, ಕಾಲುವೆಗಳಾಗಿರ್ಬೋದು, ಗ್ರೈನ್ ಕ್ರಾಪ್ಸ್ಗಳಾಗಿರ್ಬೋದು, ಇಟ್ಸ್ ಆಲ್ ಕಂಪ್ಲೀಟ್ಲಿ ಬ್ಲೆಸ್ಸಿಂಗ್ ದೆನ್ ಡೆತ್ ಎಂಬುದಾಗಿ. ಅದೆಲ್ಲ ನಮಗೆ ನೀರು ಅಥವಾ ಆಹಾರ ಇಲ್ಲದೆ ನಮ್ಮ ಜೀವಿತವನ್ನು ಊಹೆ ಮಾಡ್ಕೊಳ್ಳಿಕ್ಕೆ ಕೂಡ ಆಗುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಅದೆಲ್ಲವೂ ಕೂಡ ಬ್ಲೆಸ್ಸಿಂಗ್ಸ್ ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ದೋಸ್ ಹೂ ಆರ್ ರಿಯಲಿ ದ ಫೇತ್ಫುಲ್ ವಿಲ್ ಫುಲ್ಲಿ ಅಪ್ರಿಷಿಯೇಟ್ ದಿಸ್ ಥಿಂಗ್ಸ್ ಎಂಬುದಾಗಿ. ನಿಜವಾಗಿ ನಂಬಿಕೆ ಉಳ್ಳುವಂಥ ವ್ಯಕ್ತಿಗಳು ಈ ಸಣ್ಣ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾರೆ ಎಂಬುದಾಗಿ ಅವನು ಹೇಳ್ತಾನೆ. ಸೊ ಮುಂದಿನ ವಚನಗಳಲ್ಲಿ ದಾವಿದ 10ನೇ ವಚನದಲ್ಲಿ ಮಳೆಯಿಂದ ಅದರ ಹಂಟೆಗಳನ್ನು ಕರಗಿಸಿ ಸಮ ಮಾಡುತ್ತಿ ಅದರ ಬೆಳೆಯನ್ನು ವೃದ್ಧಿಪಡಿಸುತ್ತಿ ಎಂಬುದಾಗಿ ಹೇಳುವಾಗ ಗಾಡ್ ಆಲ್ಸೋ ಹ್ಯಾಕ್ಟ್ಸ್ ಲೈಕ್ ಎ ಫಾರ್ಮರ್ ಕಲ್ಟಿವೇಟರ್ ಎಂಬುದಾಗಿ ತಿಳಿಸ್ತಾರೆ. ನಾವು ಸಹಜವಾಗಿ ರೈತರಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದನ್ನು ನೋಡ್ತೇವೆ. ನಮ್ಮ ಹಾರ್ವೆಸ್ಟ್ ಫೆಸ್ಟಿವಲ್ ಅಲ್ಲಿ ಅಥವಾ ನಮ್ಮ ದಿನನಿತ್ಯ ಜೀವಿತದಲ್ಲಿ ರೈತರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು, ಆದರೆ ಇಲ್ಲಿ ದಾವಿದ ದೇವರು ಕೂಡ ಒಬ್ಬ ರೈತ, ಗಾಡ್ ಇಸ್ ಆಲ್ಸೋ ಫಾರ್ಮರ್ ಎಂಬುದಾಗಿ ದೇವರನ್ನ ಆ ರೀತಿಯಲ್ಲಿ ಹೋಲಿಕೆ ಮಾಡ್ತಾನೆ. ಅಂತ ಹೇಳಿದ್ರೆ ರೈತ ಬಿತ್ತುತ್ತಾನೆ, ಉಳ್ತಾನೆ, ಎಲ್ಲವನ್ನ ಮಾಡಿ ಹೋದ ಮೇಲೆ ಆ ಬೆಳೆಗೆ ಸೂಕ್ತವಾದ ಮಳೆಯನ್ನು ಬರುವಂಥದ್ದು ಮತ್ತು ಸೂಕ್ತವಾದ ವಾತಾವರಣವನ್ನು ನಿರ್ಮಿಸುವಂಥದ್ದು ಮತ್ತು ಅದು ಹೇಗೆ ಬೆಳೆದು ರಾತ್ರಿ ಅವನು ಬಿತ್ತಿ ಹೋದ್ರೆ ಬೆಳಿಗ್ಗೆ ಅದು ಮೊಳಿತದೆ, ಅಂತಹ ಕಾರ್ಯಗಳನ್ನು ಮಾಡುವಂಥವನು ದೇವರೊಬ್ಬನೇ ಹೊರತು ಬೇರೆ ಯಾರೂ ಅಲ್ಲ. ಹಾಗಾಗಿ ಗಾಡ್ ಇಸ್ ಗ್ರೇಟರ್ ಎಂಬುದಾಗಿ ದಾವಿದ ತನ್ನ ಮಾತುಗಳಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂತ ಹೇಳಿದ್ರೆ ವೆನ್ ಗಾಡ್ ವರ್ಕ್ಸ್, ವೆನ್ ಹ್ಯೂಮನ್ ವರ್ಕ್ಸ್ ಆಸ್ ಅ ಫಾರ್ಮರ್, ಇವನ್ ದ ಗಾಡ್ಸ್ ವರ್ಕ್ಸ್ ಆರ್ ವೆರಿ ಮಚ್ ಕ್ರೂಷಿಯಲ್ ಎಂಬುದಾಗಿ ದಾವಿದ ತನ್ನ ಮಾತುಗಳಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ಬೋದು. ಸೊ ಅದಕ್ಕೆ ನಾವು ಕೆಲವು ವಚನಗಳನ್ನು ನೋಡುವಾಗ ಬಂಜರು ಭೂಮಿಗಳಲ್ಲಿ ನೀರಿನ ಕಾಲುವೆಗಳನ್ನು ಹರಿಸುತ್ತಿ ಎಂಬುದಾಗಿ, ಅಂದರೆ ದೇವರು ಮಳೆ ಸುರಿಸದೆ ಹೋದ್ರೆ ಈ ಸೃಷ್ಟಿ ಬಂಜರು ಭೂಮಿಯಾಗಿ ಇರ್ತದೆ. ಮನುಷ್ಯ ಏನೇ ಬಿತ್ತನೆ ಮಾಡ್ಬೋದು, ಬೆಳಿಬೋದು, ಆದರೆ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಎಂಬುದಾಗಿ. ಅಂತ ಹೇಳಿದ್ರೆ ಒಬ್ಬ ರೈತ ತನ್ನ ಜೀವಿತದಲ್ಲಿ ಬಿತ್ತನೆ ಮಾಡಿದ ಮೇಲೆ he still looks for abundant blessings from heaven. ದೇವರ ಸಹಾಯಕ್ಕಾಗಿ ರೈತ ತಾನು ಮಾಡಿದ ಕಾರ್ಯದ ಮೇಲೆ ದೇವರನ್ನ ಎದುರು ನೋಡುವ ಹಾಗೆ ಪ್ರತಿ ಮನುಷ್ಯರು ಕೂಡ ತಮ್ಮ ಎಲ್ಲ ಪ್ರಯತ್ನಗಳಾದ ಮೇಲೆ ಕೂಡ ದೇವರನ್ನ ನೋಡುವಂಥದ್ದು ದೇವರ ಸಹಾಯಕ್ಕಾಗಿ ಅಥವಾ ಇನ್ವೈಟಿಂಗ್ ಗಾಡ್ಸ್ ಇಂಟರ್ವೆನ್ಷನ್ ಇನ್ ಅವರ್ ಲೈಫ್, ಇಟ್ಸ್ ವೆರಿ ಮಚ್ ಬ್ಲೆಸ್ಸಿಂಗ್ ಎಂಬುದಾಗಿ ದಾವಿದ ಈ ಮಾತುಗಳಲ್ಲಿ ಹೇಳುವಂಥದ್ದು. ಅಂತ ಹೇಳಿದ್ರೆ ರೈತರು ಇಷ್ಟೆಲ್ಲ ಕಷ್ಟಪಡುವಾಗ ಗಾಡ್ಸ್ ಇಂಟರ್ವೆನ್ಷನ್ ಇಸ್ ತುಂಬಾ ಇಂಪಾರ್ಟೆಂಟ್ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ 10 ಮತ್ತು 11ನೇ ವಚನದ ಮುಂದಿನ ಭಾಗಗಳಲ್ಲಿ ಹೇಳುವಂಥದ್ದು ಫಲವತ್ತಾದಂಥ ಬೆಳೆ, ಆಹಾರ ವಸ್ತುಗಳು, ಇದೆಲ್ಲವೂ ಏನನ್ನ ಸೂಚಿಸ್ತದೆ ಹೇಳಿದ್ರೆ ಫಲವತ್ತಾದಂಥ ಬೆಳೆ. ಸೊ ಎವ್ರಿ ಟೈಮ್ ವಿ ಡೋಂಟ್ ಗೆಟ್ ದ ಗುಡ್ ರಿಸಲ್ಟ್ ಅಥವಾ ಗ್ರೋಯಿಂಗ್ ಥಿಂಗ್ಸ್, ಇದೆಲ್ಲವೂ ಕೂಡ ಸಿಗ್ಬೇಕಿದ್ರೆ ದೇವರ ಪ್ರಭಾವ ಕಾರ್ಯಗಳು ಸಿಗ್ತದೆ. ಕೆಲವು ಕಡೆ ನಾವು ನೋಡ್ತೇವೆ ಡ್ರೈ ಪ್ಲೇಸ್, ಲಾಸ್ಟ್ ಇಯರ್ ದೇರ್ ವಾಸ್ ನೋ ಪ್ರಾಪರ್ ರೈನ್, ಬಟ್ ಗಾಡ್ ನೆವರ್ ಡಿಸಪಾಯಿಂಟೆಡ್ ವಿತ್ food and other things, but God was able to provide the things, food and all this, because this shows the God's mighty and great things ಎಂಬುದಾಗಿ ದಾವಿದ ತಿಳಿಸ್ತಾನೆ. ಸೊ ಮುಂದಿನ ವಚನಗಳಲ್ಲಿ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟ ಇಟ್ಟಿದ್ದೆ ಎಂಬುದಾಗಿ ಹೇಳುವಾಗ ಸಂವತ್ಸರ ಅಂತ ಹೇಳಿದ್ರೆ ಸೀಸನ್ಸ್, ಇದರ ಮಧ್ಯದಲ್ಲಿ ಎವ್ರಿ ಸೀಸನ್ ಗಾಡ್ಸ್ ಪ್ರೊವೈಡ್ಸ್ ಅಕಾರ್ಡಿಂಗ್ ಟು ದ ಸೀಸನ್ ಎಂಬುದಾಗಿ. ನಮಗೆ ಮಳೆಗಾಲದಲ್ಲಿ ಮಳೆ ಬರದಿದ್ರೆ ಏನಾಗ್ತದೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರದೆ ಚಳಿ ಆದ್ರೆ ಏನಾಗ್ತದೆ, ವಾತಾವರಣ ವ್ಯತ್ಯಾಸವಾಗಿ ವ್ಯಕ್ತಿಗಳು ತಮ್ಮ ಜೀವಿತವನ್ನು ಕಳೆದುಕೊಳ್ಳುವ ಅನೇಕ ಕಡೆಗಳಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ದೇವರು ಕಾಲಕಾಲಕ್ಕೆ ಹೇಗೆ ವಿಭಿನ್ನವಾಗಿ ಸೃಷ್ಟಿಯಲ್ಲಿ ಕಾರ್ಯ ಮಾಡ್ತಾನೋ ಅದನ್ನು ನೆನಪು ಮಾಡಿಕೊಂಡು ದೇವರನ್ನು ಸ್ತುತಿಸುವಂಥದ್ದು ಬಹಳ ಇಂಪಾರ್ಟೆಂಟ್ ಎಂಬುದಾಗಿ ದಾವಿದ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಸೊ
ಒಬ್ಬ ಚಾರ್ಲ್ಸ್ ಬರ್ಜನ್ ಹೇಳುವಂಥ ಥಿಯಾಲಜಿಯನ್, ದ ವಾಯ್ಸ್ ಆಫ್ ನೇಚರ್ ಇಸ್ articulate to God. It is not only a shout but a song ಎಂಬುದಾಗಿ. The voice of nature is articulate to God. It is not only a shout but a song ಎಂಬುದಾಗಿ. ಸ್ತುತಿ ಸೃಷ್ಟಿ ಕೂಡ ದೇವರನ್ನು ಸ್ತುತಿಸ್ತದೆ, ದೇವರನ್ನು ಹಾಡಿ ಸ್ತುತಿಸ್ತದೆ. ಇಟ್ ಇಸ್ ನಾಟ್ ಜಸ್ಟ್ ಎ ಶೌಟ್ ಬಟ್ ಇಟ್ಸ್ ಆಲ್ಸೋ ಸಾಂಗ್ ಎಂಬುದಾಗಿ. ದೇವರಿಗೆ ಹೊಂದಿಕೊಂಡಂತೆ ಎಲ್ಲ ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು, ಹಾಗಾಗಿ ನಾವು ಕೂಡ ನಮ್ಮ ಜೀವಿತಗಳಲ್ಲಿ ದೇವರ ಮಧ್ಯಸ್ಥಿಕೆಯನ್ನು ಬಯಸುವಂಥ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಕಡೆಯಲ್ಲಿ ದೇವರಿಂದ ಹೊಂದಿಕೊಂಡಂಥ ಸಣ್ಣ ಸಣ್ಣ ಬ್ಲೆಸ್ಸಿಂಗ್ಸ್ಗಳನ್ನು ನಾವು ನೆನಪು ಮಾಡಿಕೊಂಡು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಆಗೋದಾದರೆ ವಿ ಆರ್ ಔಟ್ ಟು ರಿಸೀವ್ ಅ ಗ್ರೇಟರ್ ಬ್ಲೆಸ್ಸಿಂಗ್ಸ್ ಫ್ರಮ್ ಗಾಡ್ ಎಂಬುದಾಗಿ. ದೇವರಿಂದ ಮತ್ತಷ್ಟು ಒಳ್ಳೆಯ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಾಧ್ಯರಾಗ್ತೇವೆ. ಹಾಗಾಗಿ ದಾವಿದ ಹೇಗೆ ಅನೇಕ ಅಪನಂಬಿಕಸ್ಥಿಕೆ ಸಮಸ್ಯೆಗಳ ಮಧ್ಯದಲ್ಲಿ he was able to experience God's presence and blessings in midst of challenges and troubles. Let us also do the same. ಬೇರೆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಸಮಸ್ಯೆಗಳನ್ನು ಹೈಲೈಟ್ ಮಾಡದೆ ವಿಲ್ ಥಿಂಕ್ ಅಬೌಟ್ ದ ಸೊಲ್ಯೂಷನ್ಸ್ ಆ್ಯಂಡ್ ದ ಬ್ಲೆಸ್ಸಿಂಗ್ಸ್ ವಿ ಆರ್ ರಿಸೀವ್ಡ್ ಆಲ್ರೆಡಿ. ಆಗ ದೇವರು ನಮ್ಮ ಮಧ್ಯದಲ್ಲಿ ಮತ್ತಷ್ಟು ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತು ಪಾಸಿಟಿವ್ ಆಟಿಟ್ಯೂಡ್ಸ್ ಇನ್ ಆಫ್ ಫೇತ್ ಅದನ್ನು ಗ್ರೋತ್ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಅಂತ ಜೀವಿತ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಸೃಷ್ಟಿಕರ್ತನಾದಂಥ ದೇವರೇ, ಭೂಲೋಕದ ಎಲ್ಲ ಮನುಷ್ಯರಿಗೆ ನೀನು ಸೃಷ್ಟಿಕರ್ತನು, ನಂಬಿಕೆಗೆ ಆಧಾರನೂ ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದಿ. ದಾವಿದ ಹೇಗೆ ನಿನ್ನ ವಾಕ್ಯದ ಮೂಲಕವಾಗಿ ಎಲ್ಲ ಜನರಿಗೆ ನಿನ್ನ ನಾಮ ಮಹಿಮೆಯನ್ನ, ನಿನ್ನ ಮಹತ್ ಕಾರ್ಯಗಳನ್ನು ಸಾರಿ ತಿಳಿಸುವ ಹಾಗೆ ಬಲ ಹೊಂದಿದನು, ಹಾಗೆ ನಾವು ಕೂಡ ನಿನ್ನ ವಾಕ್ಯದ ಮೂಲಕವಾಗಿ ಎಲ್ಲ ಸಮಸ್ಯೆಗಳು ಮತ್ತು ತೊಂದರೆಗಳ ಮಧ್ಯದಲ್ಲಿ ನಿನ್ನನ್ನು ಆರಾಧಿಸುವಂತಹ ಮಾತ್ರವಲ್ಲದೆ ನಿನ್ನ ಆಶೀರ್ವಾದವನ್ನು ಅನುಭವ ಮಾಡುವಂಥ ವ್ಯಕ್ತಿಗಳನ್ನಾಗಿ ನಮ್ಮನ್ನು ನಡೆಸೆಂಬುದಾಗಿ ಬೇಡ್ತೇವೆ. ನೀನು ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಮಾತ್ರವಲ್ಲದೆ ದಿನನಿತ್ಯವೂ ಅನುಗ್ರಹಿಸ್ತಿರುವ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಮ್ಮ ಎಲ್ಲ ಬಲಹೀನತೆಗಳ ಮಧ್ಯದಲ್ಲಿ, ನಮ್ಮ ಅಪನಂಬಿಕಸ್ಥಿಕೆಗಳ ಮಧ್ಯದಲ್ಲಿ ನೀನು ನಂಬಿಗಸ್ತನಾಗಿರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಸ್ವಾಮಿ, ನಮ್ಮೆಲ್ಲರನ್ನ, ನಮ್ಮ ಸಭೆಯನ್ನ, ಈ ಆನ್ಲೈನಲ್ಲಿ ಪಾಲ್ಗೊಂಡಂಥ ಎಲ್ಲರನ್ನ ಈ ರಾತ್ರಿ ವೇಳೆಯಲ್ಲಿ ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಈ ಪ್ರಾರ್ಥನೆಯನ್ನ ಯೇಸುವಿನ ನಾಮದಲ್ಲಿ ದೀನತೆಯಿಂದ ಬೇಡುತ್ತೇವೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಾಲವು, ಮಹಿಮೆಯು ಸದಾ ಕಾಲವು ನಿನವೇ. ಆಮೇಲೆ ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿ ಈ ಸೃಷ್ಟಿಯನ್ನು ಸೃಷ್ಟಿಸಿ ಪರಿಪಾಲಿಸುವಂಥ ತಂದೆಯಾದಂಥ ದೇವರ ಪ್ರೀತಿಯು, ನಮಗೆ ರಕ್ಷಣೆಯನ್ನು, ವಿಮೋಚನೆಯನ್ನು ಉಂಟು ಮಾಡುವಂಥ ಯೇಸು ಕ್ರಿಸ್ತನ ಕೃಪೆಯು, ನಮ್ಮನ್ನು ಯಾವಾಗಲೂ ಸಂವತ್ಸರಗಳಲ್ಲಿ ಹಸಿರುಗಾವಲುಗಳಲ್ಲಿ ನಡೆಸುವಂಥ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈ ಆನ್ಲೈನಲ್ಲಿ ಪಾಲ್ಗೊಂಡಂತಹ ಪ್ರತಿಯೊಬ್ಬ ಸಭೆಯ ಸದಸ್ಯರೊಟ್ಟಿಗೂ ನಮ್ಮೆಲ್ಲರೊಟ್ಟಿಗೂ ಈಗಲೂ ಯಾವಾಗಲೂ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೆನ್.